Hello students, welcome to online video classes conducted by Mysuru District PU Chemistry Lecturer Forum. In the last class, we discussed about some enthalpies of the reaction, that is enthalpies of formation. What is meant by enthalpy of formation? Enthalpy of formation means when you get a 1 molar compound, during the formation of 1 molar compound from its element in their standard state, what is the amount of heat energy changes that we call as about enthalpy of formation. ಅಂದರೆ 1 mole compound formation ಆಗುವಾಗ ಅದರ ಎಲಿಮೆಂಟ್ ಇಂದ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಂದರೆ ಎಲ್ಲ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ಇದ್ದಾಗ ಎಷ್ಟು ಹೀಟ್ ಚೇಂಜ್ ಆಗುತ್ತೆ, ಎಷ್ಟು ಹೀಟ್ ಎನರ್ಜಿ ಚೇಂಜ್ ಆಗುತ್ತೆ, ಅದನ್ನು ನಾವು ಏನು ಹೇಳ್ತೀವಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಕೆಲವೊಂದು ಕೇಸಲ್ಲಿ ಪಾಸಿಟಿವ್ ಬರುತ್ತೆ, ಕೆಲವೊಂದು ಕೇಸಲ್ಲಿ ನೆಗೆಟಿವ್ ಬರುತ್ತೆ. ಸೊ ಪಾಸಿಟಿವ್ ಬಂದರೆ ಆ ಪ್ರೋಸೆಸ್ ಏನಾಗಿರುತ್ತೆ, ಎಂಡೋಥರ್ಮಿಕ್ ಆಗಿರುತ್ತೆ. ನೆಗೆಟಿವ್ ಬಂದರೆ ಆ ಪ್ರೋಸೆಸ್ ಏನಾಗಿರುತ್ತೆ, ಎಕ್ಸೋಥರ್ಮಿಕ್ ಆಗಿರುತ್ತೆ. ಆ್ಯಂಡ್ ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಹೇಳಿದ್ದೆ. ವಾಟ್ ಆರ್ ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಅಂತ. ಥರ್ಮೋಕೆಮಿಕಲ್ ಈಕ್ವೇಷನ್ ನಥಿಂಗ್ ಬಟ್ ವಾಟ್ ದೇ ಆರ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್, ಅಂದರೆ ಕಂಪ್ಲೀಟ್ ಬ್ಯಾಲೆನ್ಸ್ ಆಗಿರಬೇಕು. ಆ್ಯಂಡ್ ಯು ಹ್ಯಾವ್ ಟು ಇಂಡಿಕೇಟ್ ದ ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್. ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಸ್ಟೇಟ್ ಅಂದರೆ ಫಿಸಿಕಲ್ ಸ್ಟೇಟನ್ನು ನಾವು ಅದರಲ್ಲಿ ಇಂಡಿಕೇಟ್ ಮಾಡಿರಬೇಕು. ಆ್ಯಂಡ್ ವಿ ಹ್ಯಾವ್ ಟು ಇಂಡಿಕೇಟ್ ವಾಟ್ ಇಸ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಚೇಂಜಸ್, ಅದು ಅಬ್ಸಾರ್ಬ್ ಆಗಿರ್ಬೋದು ಅಥವಾ ಲಿಬರೇಟ್ ಆಗಿರ್ಬೋದು, ಆ ಡೆಲ್ಟಾ ಎಚ್ ವ್ಯಾಲ್ಯೂ ಏನಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ಇಷ್ಟನ್ನು ಇರೋಂಥ ಕೆಮಿಕಲ್ ಈಕ್ವೇಷನ್ಸ್ನೇ ನಾವೇನಂತ ಹೇಳ್ತೀವಿ, ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ, ಆ ಥರ್ಮೋಕೆಮಿಕಲ್ ಈಕ್ವೇಷನ್ಸಲ್ಲಿ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ನ ಕೋಫಿಷಿಯಂಟ್ ಯಾವಾಗಲೂ ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಮೋಲ್ಸ್ನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಡೆಲ್ಟಾ ಎಚ್ ವ್ಯಾಲ್ಯೂ, ಸೊ ಡೆಲ್ಟಾ ಎಚ್ ವ್ಯಾಲ್ಯೂ ಯಾವಾಗಲೂ ಏನು ಇಂಡಿಕೇಟ್ ಮಾಡುತ್ತೆ, ವಾಟ್ ಇಸ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಆರ್ ಲಿಬರೇಟೆಡ್ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದಿಸ್ ಚೇಂಜ್ ಇನ್ ಎಂಥಾಲ್ಪಿ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಟ್ಸ್ ಆಲ್ವೇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ನೀವು ಅಮೌಂಟಿನ ವೇರಿಯೇಷನ್ ಮಾಡಿದ್ರೆ ಎಂಥಾಲ್ಪಿ ಆಫ್ ರಿಯಾಕ್ಷನ್ನ ವೇರಿಯೇಷನ್ಸ್ ಆಗುತ್ತೆ ಅಂತ. ಮತ್ತು ಥರ್ಮೋಕೆಮಿಕಲ್ ಈಕ್ವೇಷನ್ಸ್ನ ನಾವೇನು ಮಾಡ್ಬೋದು, ರಿವರ್ಸ್ ಮಾಡ್ಬೋದು. ವೆನ್ ಯು ರಿವರ್ಸ್ ದ ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಏನಾಗುತ್ತೆ, ಡೆಲ್ಟಾ ಎಚ್ ವ್ಯಾಲ್ಯೂ ಸೈನ್ ಇರೋದು ಚೇಂಜ್ ಆಗುತ್ತೆ. ಅಂದರೆ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ದಟ್ ಈಸ್ ಅಮೋನಿಯಮ್ನ ರಿವರ್ಸ್ ಮಾಡಿ ತೋರಿಸಿದ್ದೆ. ಅಮೋನಿಯಾ ಫಾರ್ಮೇಷನ್ ಆಗುವಾಗ 91.6 ಕಿಲೋಜೌಲ್ ಹೀಟ್ ಎನರ್ಜಿ ರಿಲೀಸ್ ಆದರೆ, ಅದೇ ಅಮೋನಿಯಾನ ನಾವು ಡಿಕಂಪೋಸ್ ಮಾಡಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಆಗಿ ಕನ್ವರ್ಟ್ ಮಾಡಿದಾಗ ಅಷ್ಟೇ ಅಮೌಂಟ್ ಆಫ್ ಎನರ್ಜಿನ ನಾವು ಸಪ್ಲೈ ಮಾಡಬೇಕಾಗುತ್ತೆ ಅಥವಾ ಅಬ್ಸಾರ್ವ್ ಮಾಡಿಕೊಡುತ್ತೆ. ಅದಕ್ಕೆ ಸೈನ್ ಆಫ್ ಡೆಲ್ಟಾ ಎಚ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇನ್ನು ಬೇರೆ ಬೇರೆ ಥರದ್ದು ಯಾವ ಥರದ್ದು ಎಂಥಾಲ್ಪಿ ಆಫ್ ರಿಯಾಕ್ಷನ್ಸ್ ಇದೆ ಅಂತ. ಸೊ ಓಕೆ, ಸೊ ಟುಡೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಥಾಲ್ಪೀಸ್ ಆಫ್ ರಿಯಾಕ್ಷನ್. ಅದರಲ್ಲಿ ಫಸ್ಟ್ ಒನ್ ಎಂಥಾಲ್ಪಿ ಆಫ್ ಕಂಬಷನ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಫಸ್ಟ್ ಒನ್, ಎಂಥಾಲ್ಪಿ ಆಫ್ ಕಂಬಷನ್. ಸೊ ನಿಮಗೆ ಕಂಬಷನ್ ಅಂದರೆ ಗೊತ್ತು, ಕಂಬಷನ್ ಅಂದರೆ ಏನು, ಬರ್ನಿಂಗ್ ಅಂತ ಅಷ್ಟೇ. ಸೊ ನೀವು ಯಾವುದೇ ಕಾಂಪೌಂಡನ್ನು ಬರ್ನ್ ಮಾಡಿದಾಗ, ಓಕೆ, ಯಾವುದೇ ಕಾಂಪೌಂಡನ್ನು ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಎನರ್ಜಿ ಚೇಂಜ್ ಆಗುತ್ತೆ ಅಂತ ಯಾವ ಥರ ಇಂಡಿಕೇಟ್ ಮಾಡ್ತೀವಿ ಎಂಥಾಲ್ಪಿ ಆಫ್ ಕಂಬಷನ್. ಸೊ ಇಲ್ಲಿ ಸಿ ಅಂತ ಇಂಡಿಕೇಟ್ ಮಾಡ್ತೀವಿ, ಡೆಲ್ಟಾ ಎಚ್ ನಾಟ್. ಇದು ಸ್ಟ್ಯಾಂಡರ್ಡ್ ಚೇಂಜ್ ಇನ್ ಎಂಥಾಲ್ಪಿ ಆಫ್ ಕಂಬಷನ್ ಅಂತ, ಅಥವಾ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್ ಅಂತ. ನಾಟ್ ಬರೆದ್ರೆ, ಬರೀಲಿಲ್ಲ ಅಂದರೆ ಜಸ್ಟ್ ಎಂಥಾಲ್ಪಿ ಆಫ್ ಕಂಬಷನ್ ಅಂತ ಹೇಳ್ತೀವಿ. ಸೊ ಕಂಬಷನ್ ಪ್ರೋಸೆಸ್ ಇಸ್ ಆಲ್ವೇಸ್ ಎಕ್ಸೋಥರ್ಮಿಕ್ ಅಲ್ವಾ. ನೀವು ಯಾವುದನ್ನೇ ಬರ್ನ್ ಮಾಡಿದ್ರು, ಸೊ ಅದು ಬರ್ನ್ ಆಗಿ ಏನಾಗುತ್ತೆ, ಹೀಟ್ ಎನರ್ಜಿನ ರಿಲೀಸ್ ಮಾಡೋದ್ರಿಂದ ಇಟ್ ಈಸ್ ಆಲ್ವೇಸ್ ಎಕ್ಸೋಥರ್ಮಿಕ್. ಡೆಲ್ಟಾ ಎಚ್ ಇಸ್ ಆಲ್ವೇಸ್ ನೆಗೆಟಿವ್. ಎಕ್ಸೋಥರ್ಮಿಕ್ ಪ್ರೋಸೆಸ್ಗೆ ಡೆಲ್ಟಾ ಎಚ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಹಾಗಾದರೆ ಎಂಥಾಲ್ಪಿ ಆಫ್ ಕಂಬಷನ್ ಅಥವಾ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್, ನಾವು ಜನರಲ್ ಆಗಿ ಯಾವುದನ್ನು ಡಿಫೈನ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್. ಸೊ ಏನಿದು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್ ಅಂದರೆ? ಸೊ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್ ಅಂದರೆ, ಸೊ ನೀವು 1 ಮೋಲ್ ಕಾಂಪೌಂಡನ್ನು, 1 ಮೋಲ್ ಯಾವುದೇ ಕಾಂಪೌಂಡನ್ನು ನೀವು ಬರ್ನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ನೀವು ಬರ್ನ್ ಮಾಡಿದಾಗ
ಎಷ್ಟು ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದನ್ನೇ ಅಥವಾ ಎಷ್ಟು ಎಂಥಾಲ್ಪಿ ಚೇಂಜ್ ಆಗುತ್ತೆ ಅನ್ನೋದನ್ನೇ ನಾವೇನು ಹೇಳ್ತೀವಿ ಎಂಥಾಲ್ಪಿ ಆಫ್ ಕಂಬಷನ್ ಅಂತ ಹೇಳ್ತೀವಿ. ಸೊ ಏನು ಎಂಥಾಲ್ಪಿ ಆಫ್ ಕಂಬಷನ್ ಅಂದರೆ ದ ಚೇಂಜ್ ಇನ್ ಎಂಥಾಲ್ಪಿ ಅಕರ್ಸ್. The change in enthalpy occurs when 1 mole of compound is completely burnt. Okay, 1 mole of compound is completely burnt in presence of excess of oxygen. So, what is the enthalpy change occurs? That is called what? Enthalpy of combustion anta helthivi. So, enthalpy of combustion andre enu? The amount of heat energy released or the change in enthalpy occurs when 1 mole of compound is completely burned in presence of what? Excess of oxygen at specific temperature. Here all the reactant and product should be in their standard state. So, we can give some example for enthalpy of combustion. Enthalpy of combustion. What is that? For example, if you take a domestic fuel, that is what are the LPG gas we used in our domestic purpose. So, mostly it mainly contain what? Butane. So, you know that what is the formula of butane. So, butane ki formula ಏನು ಬರುತ್ತೆ? C4H10 ಬರುತ್ತೆ. C4H10 ಇದು ನಿಮಗೆ ಗೊತ್ತು ಗ್ಯಾಸಿಯಸ್ ಸ್ಟೇಟ್ ಇದು. ಓಕೆ, ಸ್ಟ್ಯಾಂಡರ್ಡ್ ಸ್ಟೇಟ್ ಏನು ಗ್ಯಾಸಿಯಸ್ ಸ್ಟೇಟ್. ಸೊ ಇದನ್ನು ನಾನು ಆಕ್ಸಿಜನ್ ಜೊತೆ ಬಾಂಡ್ ಮಾಡಿದ್ರೆ ನಿಮಗೆ ಗೊತ್ತಿರಬೇಕು, ಇಫ್ ಯು ಬಾಂಡ್ ಎನಿ ಹೈಡ್ರೋಕಾರ್ಬನ್, ನೀವು ಯಾವುದೇ ಹೈಡ್ರೋಕಾರ್ಬನ್ನ ಬಾಂಡ್ ಮಾಡಿದ್ರೆ ಸೊ ವಿ ಗೆಟ್ ಎ ವಾಟ್? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಏನು ಬರುತ್ತೆ? CO2 ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಅದ್ರ ಜೊತೆಗೆ H2O ವಾಟರ್ ಬರುತ್ತೆ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ ಆಫ್ ವಾಟರ್? ಇಟ್ ಇಸ್ ಲಿಕ್ವಿಡ್. ಇಲ್ಲಿ ಕಾರ್ಬನ್ ಎಷ್ಟು ಆಟಮ್ಸ್ ಇದೆ? 4 moles ಇದೆ. ಸೊ ನಾವು ಇಲ್ಲಿ ಏನು ಬರೀಬೇಕು? 4 moles ಬರ್ಕೋಬೇಕು ಬ್ಯಾಲೆನ್ಸ್ ಮಾಡೋದಕ್ಕೆ. ಹೈಡ್ರೋಜನ್ ಎಷ್ಟಿದೆ? 10 ಇದೆ. ಸೊ ಇಲ್ಲಿ 5H2O ಅಂತ ಬರ್ಕೋಬೇಕು. ಈಗ ಆಕ್ಸಿಜನ್ ಎಷ್ಟಾಯಿತು ಪ್ರಾಡಕ್ಟ್ ಸೈಡಲ್ಲಿ? 4 × 2 8 + 5. 8 + 5 ಅಂದರೆ ಸೊ 13 ಆಯಿತು. ಸೊ ಇಲ್ಲಿ ನಮಗೆ 13/2 ಅಂದರೆ 6.5 moles ಆಫ್ ಡೈಆಕ್ಸಿನ್ ಇಸ್ ಎನಫ್. ಅಲ್ಲಿ ನಮಗೆ ಬೇಕಾಗಿರೋದು ಎಷ್ಟು? 13 moles ಆಫ್ ಆಕ್ಸಿಜನ್ ಐಟಮ್. 30 moles ಆಫ್ ಆಕ್ಸಿಜನ್ ಐಟಮ್ ಬೇಕು ಅಂದರೆ ನಿಮಗೆ 6.5 moles ಆಫ್ ಡೈಆಕ್ಸಿನ್ ಸಾಕು. ಸೊ ನಾವಿಲ್ಲಿ ಫ್ರ್ಯಾಕ್ಷನ್ಸ್ ಬರೆಯೋದಿಲ್ಲ. ಸೊ ಅಂದರೆ 6.5 ಅಂತ ನಾವು ಇಂಡಿಕೇಟ್ ಮಾಡೋದಿಲ್ಲ, ಇದನ್ನು 13/2 ಅಂತಲೇ ಬರೀತೀವಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೋಡಿ, 2 ಕ್ಯಾನ್ಸಲ್ ಆಗುತ್ತೆ, 13 ಉಳ್ಕೊಳ್ಳುತ್ತೆ. 30 moles ಆಫ್ ಆಕ್ಸಿಜನ್ ಐಟಮ್, ಸೊ ದಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಪ್ರಾಡಕ್ಟ್. ಈಗ ಎಷ್ಟು ಎಂಥಾಲ್ಪಿ ಚೇಂಜ್ ಆಗುತ್ತೆ ಅಂದರೆ ಈ ರಿಯಾಕ್ಷನ್ಸಲ್ಲಿ? ಸೊ 2658. ಸೊ ದ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಈಸ್ 2658 kilojoule per mole. Kilojoule per mole. ಇದು ಕಂಬಷನ್ ಪ್ರೋಸೆಸ್ ಆಗಿರೋದ್ರಿಂದ ಚೇಂಜ್ ಇನ್ ಎಂಥಾಲ್ಪಿ ಏನಾಗಿರುತ್ತೆ? ಇಟ್ ಈಸ್ ಆಲ್ವೇಸ್ ನೆಗೆಟಿವ್. ಅದನ್ನು ಇಲ್ಲಿ ಮೈನಸ್ ಅಂತ ಬರೀಬೇಕು. ಸೊ ಎಂಥಾಲ್ಪಿ ಕಂಬಷನ್ ಇಸ್ ಆಲ್ವೇಸ್ ನೆಗೆಟಿವ್. ಸೊ we can give other example. For example, if you burn sugar, what is the formula of sugar? C6H12O6. If you burnt with oxygen, so it is gas, sugar is solid. If you burnt with oxygen, what do you get? You get what? Carbon dioxide formation ಆಗುತ್ತೆ, ಅದರ ಜೊತೆಗೆ H2O formation ಆಗುತ್ತೆ. It is liquid. ಇಲ್ಲಿ ಕಾರ್ಬನ್ ಎಷ್ಟಿದೆಯಪ್ಪ? 6 ಇದೆ. 6 moles of CO2 ಬರುತ್ತೆ. ಹೈಡ್ರೋಜನ್ ಎಷ್ಟಿದೆ? 12 ಇದೆ. ಸೊ 6 moles of H2O ಬರುತ್ತೆ. ಟೋಟಲ್ ಆಕ್ಸಿಜನ್ ಎಷ್ಟಾಯಿತು ಪ್ರಾಡಕ್ಟ್ ಸೈಡಲ್ಲಿ? 6 + 6 × 2 12. 12 + 6 18 ಆಯಿತು. ಇಲ್ಲಿ ಆಲ್ರೆಡಿ 6 ಆಕ್ಸಿಜನ್ ಆಟಮ್ ಇದೆ, ನಮಗೆ ಇನ್ನೆಷ್ಟು ಬೇಕು? 12 ಬೇಕು. 6O2 ಬರ್ಕೊಡಿ. ನೋಡಿ, ಎಲ್ಲ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ಸ್ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಇದೆಯಾ ನೋಡಿ, ಅಬ್ಸರ್ವ್ ಮಾಡಿ. ನಾನು ಎಂಥಾಲ್ಪಿ ಆಫ್ ಕಂಬಷನ್ ಬರೆಯುವಾಗ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಅಂದರೆ ರಿಯಾಕ್ಟೆಂಟ್ 1 mole ಕಾಂಪೌಂಡೇ ತೊಗೊಂಡಿದ್ದೀನಿ. ನೀವು ಇಫ್ ಯು ಟೇಕ್ ಮೋರ್ ದ್ಯಾನ್ 1 mole, ದೆನ್ ಇಟ್ ಇಸ್ ನಾಟ್ ಎ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್. ಇಟ್ ಇಸ್ ಜಸ್ಟ್ ಕಂಬಷನ್ ಪ್ರೋಸೆಸ್. ನೀವು ಎಂಥಾಲ್ಪಿ ಆಫ್ ಕಂಬಷನ್ ಅಥವಾ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಷನ್ ಅಂತ ಇಡಬೇಕು ಅಂದರೆ ಇಲ್ಲಿ ನೀವು 1 mole ತೊಗೋಬೇಕು. ಇದು ತುಂಬ ಇಂಪಾರ್ಟೆಂಟು ಕ್ಯಾಲ್ಕುಲೇಷನ್. ನೆಕ್ಸ್ಟ್ ನ್ಯೂಮರಿಕಲ್ ಪರ್ಪಸ್ಗೆ ಈ ಥರ ಕನ್ಸಿಡರ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಎಷ್ಟು ಎಂಥಾಲ್ಪಿ ಚೇಂಜ್ ಆಗುತ್ತೆ? ಸೊ ದ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಈಸ್ 2802 kilojoule per mole. So what is the standard enthalpy of combustion? It is 2802 kilojoule per mole amount of heat energy released
when you burn 1 mole of glucose in presence of oxygen. So, this is the how we will define the enthalpy of combustion. So, ಇಲ್ಲಿ definition ಮತ್ತೆ ಒಂದು example practice ಮಾಡಿದ್ರೆ it's more than enough. What is enthalpy of define standard enthalpy of combustion and give an example ಅಂತ ಕೇಳಬಹುದು ಅಥವಾ explain standard enthalpy of combustion with an example ಅಂತ 2 mark ಗೆ ಕೇಳಬಹುದು. Just write the definition and the example. ಏನು definition? So, the change in enthalpy occurs when 1 mole of compound is completely burnt in presence of oxygen is called what? Enthalpy of combustion. All the reactant and product should be in their standard state and you have to mention specific temperature. Okay, that is about enthalpy of combustion. So, what are the other enthalpy of reaction? The very important one is enthalpy of atomization. So, what is meant by enthalpy of atomization? So, enthalpy of atomization. Enthalpy of atomization. So, how we will indicate this enthalpy of atomization? The enthalpy of atomization is indicated as delta A. A andre enili atomization H naught. So, not bardidira andre it is standard enthalpy of atomization anta. So, ಏನು enthalpy of atomization ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಬರೀತೀನಿ ನೋಡಿ. ಸೊ ನಿಮಗೆ ಹೈಡ್ರೋಜನ್ ಗೊತ್ತು. ಹೈಡ್ರೋಜನ್ ನೇಚರ್ಲಿ ಯಾವ ರೀತಿ ಎಕ್ಸಿಸ್ಟ್ ಆಗುತ್ತೆ? ಇಟ್ ಈಸ್ ಡೈಅಟಾಮಿಕ್ H2. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ ಆಫ್ ಡೈಹೈಡ್ರೋಜನ್? ಇಟ್ ಈಸ್ ಗ್ಯಾಸ್. ಸೊ what is the type of bond present between hydrogen atom in hydrogen molecule? Hydrogen molecule alli hydrogen atom madhya iranta bond yavudidu? Covalent bond. So ee bond na ನಾವು break ಮಾಡಬೇಕು ಅಂದ್ರೆ I have to supply some amount of heat energy. ಅದಕ್ಕೆ ನಾನು ಏನು ಸಪ್ಲೈ ಮಾಡಬೇಕು? heat energy ನ ಸಪ್ಲೈ ಮಾಡಬೇಕು. When I supply heat energy, this bond get cleave and we get a atom, atomic hydrogen formation ಆಗುತ್ತೆ. ಇಲ್ಲಿ ಎಷ್ಟು ಮೋಲ್ ಹೈಡ್ರೋಜನ್ ತಗೊಂಡಿದ್ದೀನಿ? 1 ಮೋಲ್ ಹೈಡ್ರೋಜನ್ ತಗೊಂಡಿದ್ದೀನಿ, ಎನರ್ಜಿ ಸಪ್ಲೈ ಮಾಡಿದ್ದೀನಿ. ಸೊ ನನಗೆ ಅಟಾಮಿಕ್ ಹೈಡ್ರೋಜನ್ ಫಾರ್ಮೇಷನ್ ಆಗಿದೆ ಗ್ಯಾಸಿಯಸ್ ಸ್ಟೇಟಲ್ಲಿ. ಈ ಪ್ರೋಸೆಸ್ಗೆ ನನಗೆ ಹೀಟ್ ಎನರ್ಜಿ ಬೇಕಲ್ವಾ? ಸೊ ಆ ಹೀಟ್ ಎನರ್ಜಿ ನಾನು ಎಷ್ಟು ಸಪ್ಲೈ ಮಾಡಿದ್ದೀನಿ ದಾಟ್ ವಿ ಕಾಲ್ ಆಸ್ ವಾಟ್? ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ಸಿಗೆ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಇಟ್ ಈಸ್ 435.0 ಕಿಲೋ ಜೌಲ್ ಪರ್ ಮೋಲ್ ಅಲ್ಲಿ ಬರುತ್ತೆ. ಅಂದರೆ ಸೈನ್ ಏನು ಬರೀಬೇಕು? ಡೆಲ್ಟಾ ಎಚ್ಗೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ವಿಲ್ ಸಪ್ಲೈ ದಿ ಹೀಟ್ ಎನರ್ಜಿ. ಸಿಸ್ಟಮ್ ಅಬ್ಸರ್ವ್ ಮಾಡ್ಕೋತಿದೆ ಹೀಟ್ ಎನರ್ಜಿನ, ಅದರಿಂದ ಡೆಲ್ಟಾ ಎಚ್ ವ್ಯಾಲ್ಯೂ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿ ನೀವು ಬೇರೆ ಎಕ್ಸಾಂಪಲ್ಸ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎ ಮೀಥೇನ್ ಮಾಲಿಕ್ಯೂಲ್ CH4. What is the standard state? It is a gas. So ನೀವು ಮೀಥೇನ್ ಮಾಲಿಕ್ಯೂಲ್ ತಗೊಂಡಾಗ, ಸೊ ಮೀಥೇನ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇದೆ? 4 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇದೆ. ಸೊ ದ ಮೀಥೇನ್ ಮಾಲಿಕ್ಯೂಲ್ ಕಂಟೈನ್ಸ್ ವಾಟ್? 4 ಕಾರ್ಬನ್ ಹೈಡ್ರೋಜನ್ ಬಾಂಡ್. I need to supply the heat energy for this methane molecule to cleave all these bonds. All the bonds. ಎಲ್ಲ ಬಾಂಡ್ನು ನಾನು ಕ್ಲೀವ್ ಮಾಡಿದ್ರೆ, ಸೊ ಎಲ್ಲ ಬಾಂಡ್ನು ನಾನು ಬ್ರೇಕ್ ಮಾಡಿದ್ರೆ ಐ ಗೆಟ್ ಎ ಅಟಾಮಿಕ್ ಕಾರ್ಬನ್ ಆ್ಯಂಡ್ ಅಟಾಮಿಕ್ ಹೈಡ್ರೋಜನ್. ಅಟಾಮಿಕ್ ಕಾರ್ಬನ್ ಎಷ್ಟು ಬರುತ್ತೆ? 1 ಮೋಲ್ ಬರುತ್ತೆ. ಇಟ್ ಈಸ್ ಇನ್ ದ ಗ್ಯಾಸಿಯಸ್ ಸ್ಟೇಟ್. ಆ್ಯಂಡ್ ಅಟಾಮಿಕ್ ಹೈಡ್ರೋಜನ್ ಎಷ್ಟು ಮೋಲ್ಸ್ ಬರುತ್ತೆ? 4 ಮೋಲ್ಸ್ ಬರುತ್ತೆ. ಇಟ್ ಈಸ್ ಆಲ್ಸೋ ಇನ್ ದ ಗ್ಯಾಸಿಯಸ್ ಸ್ಟೇಟ್. ಸೊ ಈ ಪ್ರೋಸೆಸ್ಸಿಗೆ ನಾನು ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೀನಿ, ಸೊ ಅದನ್ನು ನಾನು ಹೇಳ್ತೀನಿ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 1000 for this process. The total change in enthalpy 1665 kilojoule per mole. 1665 kilojoule per mole. So ಆದರೆ how we can define the enthalpy of atomization? ಅಂದರೆ enthalpy of atomization ನಾವು ಯಾವ ಥರ ಡಿಫೈನ್ ಮಾಡ್ಬೋದು? The enthalpy of atomization means the amount of heat energy, the amount of heat required
to break all the bonds in 1 mole of compound to obtain a atoms in the gaseous phase. 1 mole ಕಾಂಪೌಂಡ್ ಅಲ್ಲಿ ಇರಂತ ಎಲ್ಲ ಬಾಂಡ್ಸ್ನು ಬ್ರೇಕ್ ಮಾಡಿ ಅದನ್ನ ಗ್ಯಾಸಿಯಸ್ ಸ್ಟೇಟ್ ಅಟಾಮಿಕ್ ಸ್ಟೇಟಿಗೆ ಕನ್ವರ್ಟ್ ಮಾಡೋದಕ್ಕೆ ನನಗೆ ಎಷ್ಟು ಹೀಟ್ ಎನರ್ಜಿ ಬೇಕಾಗಿರುತ್ತೆ, ದಟ್ ವಿ ಕಾಲ್ಡ್ ಎಸ್ ವಾಟ್ ಎಂಥಾಲ್ಪಿ ಆಫ್ ಅಟಮೈಸೇಷನ್. ಈ ಡೆಫಿನೇಷನ್ಸ್ ಎಲ್ಲ ನೀವು ಬರ್ಕೊಂತ ಹೋಗಬೇಕು. ಸೊ ಐ ವಿಲ್ ಡಿಫೈನ್ ದ ಎಂಥಾಲ್ಪಿ ಆಫ್ ಅಟಮೈಸೇಷನ್, ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ to break all the bonds in 1 mole of compound to obtain a atoms in the gaseous state we call as what enthalpy of atomization. Idu nanu covalent compound aidu. For example, if you take a metals, for example you sodium metal tagondre, it is solid alva, sodium metal solid state alli irutte. ಈಗ ಸೋಡಿಯಂ ಆಟಮ್ಸ್ ಮಧ್ಯೆ ಯಾವ ಥರ ಬಾಂಡಿಂಗ್ ಇರುತ್ತೆ, ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ, ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಲೈಕ್ ಕೂಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅದನ್ನೇ ನಾವೇನು ಹೇಳ್ತೀವಿ ಮೆಟಾಲಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ನಾನು ಇದಕ್ಕೆ ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ರೆ ಸೊ ಆ ಮೆಟಾಲಿಕ್ ಬಾಂಡಿಂಗ್ ಎಲ್ಲ ಬ್ರೇಕ್ ಆಗಿ ಸೊ ಇಟ್ ಈಸ್ ಕನ್ವರ್ಟೆಡ್ ಇಂಟು ವಾಟ್ ಗ್ಯಾಸಿಯಸ್ ಸೋಡಿಯಂ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ನೋಡಿ ಸಾಲಿಡಲ್ಲಿ ಇದ್ದಿದ್ದು ಗ್ಯಾಸಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗಿದೆ ಅಂದರೆ ವಾಟ್ ಇಸ್ ದ ಮೀನಿಂಗ್, ಇಟ್ಸ್ ಎ ವಾಟ್ ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಅದು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಎಂಥಾಲ್ಪಿ ಆಫ್ ಟ್ರಾನ್ಸಿಷನ್ನಲ್ಲಿ. ಸೊ ಹೌ ವಿಲ್ ಕನ್ವರ್ಟ್ ದ ಸಾಲಿಡ್ ಇಂಟು ಗ್ಯಾಸಿಯಸ್ ಸ್ಟೇಟ್, ದಟ್ ಪ್ರೋಸೆಸ್ ವಿ ಕಾಲ್ ಎಸ್ ವಾಟ್ ಸಬ್ಲಿಮೇಷನ್. ಈ ಪ್ರೋಸೆಸ್ಸಿಗೆ ಚೇಂಜ್ ಇನ್ ಎಂಥಾಲ್ಪಿ ಎಷ್ಟಿರುತ್ತೆ ಅಂದರೆ ನಿಯರ್ಲಿ 108 ಇರುತ್ತೆ, 108.4 kilojoule per mole. So here also delta H value positive. Just observe. So enthalpy of atomization nothing but what? They are all endothermic process. Delta H value nodi ella positive ide. Artha agtideya? So this is about enthalpy of atomization. So enthalpy of combustion ಏನಾಗಿತ್ತು? They are all exothermic process. But enthalpy of atomization all are endothermic process. Heat energy what happened? Absorbed. So enthalpy of atomization ಅಂದ್ರೆ ಏನು? The change in enthalpy occurs to break all the bonds in 1 mole of compound to obtain an atom in the gaseous state we call as what enthalpy of atomization. ಇಲ್ಲಿ ನಮಗೆ ಕಂಡೀಷನ್ಸ್ ಇರೋದಿಲ್ಲ, ಅಂದರೆ ರಿಯಾಕ್ಟೆಂಟು ಸಾಲಿಡಲ್ಲೇ ಇರಬೇಕು, ಲಿಕ್ವಿಡಲ್ಲೇ ಇರಬೇಕು, ಗ್ಯಾಸಿಯಸ್ ಸ್ಟೇಟಲ್ಲೇ ಇರಬೇಕು ಅಂತ ಕಂಡೀಷನ್ ಇಲ್ಲ. ಅದು ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ತೊಗೊಳ್ಳಿ, ಎಷ್ಟು ಎನರ್ಜಿ ಸಪ್ಲೈ ಮಾಡಿ ಎಲ್ಲ ಬಾಂಡ್ ಬ್ರೇಕ್ ಆಗುತ್ತೆ, ಆವಾಗ ನಮಗೆ ಅಟಾಮಿಕ್ ಸ್ಟೇಟಲ್ಲಿ ಬಟ್ ಪ್ರಾಡಕ್ಟ್ ಅಟಾಮಿಕ್ ಸ್ಟೇಟಲ್ಲೇ ಇರಬೇಕು ಮತ್ತು ಗ್ಯಾಸಿಯಸ್ ಸ್ಟೇಟಲ್ಲೇ ಇರಬೇಕು, ದಟ್ ಈಸ್ ಕಂಡೀಷನ್. ಆ ಪ್ರೋಸೆಸ್ಸಿಗೆ ನಾವೇನು ಹೇಳ್ತೀವಿ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಬಾಂಡ್ ಎಂಥಾಲ್ಪಿ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸ್ಟಡಿ ಮಾಡುವಾಗ. ಬಾಂಡ್ ಎಂಥಾಲ್ಪಿ. ಸೊ ಇದು ನೆಕ್ಸ್ಟ್ ಎಂಥಾಲ್ಪಿ, ಬಾಂಡ್ ಎಂಥಾಲ್ಪಿ. ಏನು ಬಾಂಡ್ ಎಂಥಾಲ್ಪಿ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು, ವಾಟ್ ಈಸ್ ಮೀನ್ ಬೈ ಎ ಕೆಮಿಕಲ್ ಬಾಂಡ್. ಕೆಮಿಕಲ್ ಬಾಂಡ್ ಅಂದರೆ ಏನು? ದರ್ ಇಸ್ ಎ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಸೊ ದಟ್ ಬೈಂಡಿಂಗ್ ಫೋರ್ಸ್ ವಿ ಕಾಲ್ಡ್ ಆಸ್ ಅ ವಾಟ್ ಬಾಂಡ್ ಅಂತ ಹೇಳ್ತೀವಿ, ದಟ್ ಈಸ್ ಕೆಮಿಕಲ್ ಬಾಂಡ್ ಅಂತ ಹೇಳ್ತೀವಿ. ಸೊ ಅದನ್ನು ಯಾವ್ದು ರೀತಿ ಇಂಡಿಕೇಟ್ ಮಾಡ್ತೀವಿ? ಡೆಲ್ಟಾ ಬಾಂಡ್ BO into bond H0. So this is the way how we will indicate the bond enthalpy. ಏನು ಇದು ಬಾಂಡ್ ಎಂಥಾಲ್ಪಿ ಅಂದರೆ ಏನು? ಸೊ ಬಾಂಡ್ ಎಂಥಾಲ್ಪಿ ಅಂದರೆ ಏನು? ಸೊ ಯಾವುದೇ ಮಾಲಿಕ್ಯೂಲ್ನಲ್ಲಿ ಕೆಮಿಕಲ್ ಬಾಂಡ್ ಇದ್ದು ಆ ಬಾಂಡನ್ನ ನಾನು ಬ್ರೇಕ್ ಮಾಡಬೇಕು ಅಂದರೆ ನಾನು ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕು ಅದನ್ನೇ ಬಾಂಡ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನೋ ಒಂದು ರಿಯಾಕ್ಷನ್ ಆಗಿದೆ ಅಂದರೆ ರಿಯಾಕ್ಟೆಂಟ್ ಏನಾಗಿರುತ್ತೆ? ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಏನು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದು ಅಂದರೆ ವಾಟ್ ಇಸ್ ದ ಮೀನಿಂಗ್? ಸೊ ರಿಯಾಕ್ಟೆಂಟಲ್ಲಿರೋಂಥ ಎಷ್ಟೋ ಬಾಂಡು ಬ್ರೇಕ್ ಆಗಿರುತ್ತೆ, ಪ್ರಾಡಕ್ಟಲ್ಲಿ ಎಷ್ಟೋ ಹೊಸ ಬಾಂಡು ಫಾರ್ಮೇಷನ್ ಆಗಿರುತ್ತೆ. ಕೆಮಿಕಲ್ ರಿಯಾಕ್ಷನ್ ನಥಿಂಗ್ ಬಟ್ ವಾಟ್? there is a broken of old bonds in the reactant, formation of new bonds in the product, that we call as what chemical reaction. ಅಂದರೆ ರಿಯಾಕ್ಟೆಂಟಲ್ಲಿರೋಂಥ ಬಾಂಡ್ ಬ್ರೇಕ್ ಆಗಿ ಹೊಸದಾಗಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ. ಅಂದರೆ ರಿಯಾಕ್ಟೆಂಟಲ್ಲಿರೋ ಬಾಂಡ್ ಬ್ರೇಕ್ ಆಗಬೇಕು ಅಂದರೆ ವಿ ನೀಡ್ ಟು ಸಪ್ಲೈ ದ ಎನರ್ಜಿ. ವೆನ್ ದ ನ್ಯೂ ಬಾಂಡ್ ಇಸ್ ಫಾರ್ಮ್ಡ್, ಸೊ ಎನರ್ಜಿ ಇಸ್ ರಿಲೀಸ್ಡ್. ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಮಾಲಿಕ್ಯೂಲಲ್ಲಿ ಅಷ್ಟೇ, ಸೊ ರಿಯಾಕ್ಟೆಂಟ್ಸಲ್ಲಿ ಅಥವಾ ಮಾಲಿಕ್ಯೂಲ್ಸಲ್ಲಿ ಬಾಂಡ್ನ ಬ್ರೇಕ್ ಮಾಡಬೇಕು ಅಂದರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು.
ಹೊಸದಾಗಿ ಬಾಂಡ್ ಫಾರ್ಮೇಷನ್ ಆಗ್ತಿದೆ ಅಂದರೆ ಅಲ್ಲೇ ಎನರ್ಜಿ ರಿಲೀಸ್ ಆಗುತ್ತೆ ಅಲ್ವಾ. ಬಾಂಡ್ ಬ್ರೇಕ್ ಮಾಡಬೇಕು ಎನರ್ಜಿ ಬೇಕು ಅಂದರೆ ಬಾಂಡ್ ಫಾರ್ಮೇಷನ್ ಆದಾಗ ಎನರ್ಜಿ ರಿಲೀಸ್ ಆಗೇ ಆಗುತ್ತೆ. ಸೊ ರಿಯಾಕ್ಷನ್ ಆಗುವಾಗ ನಮಗೇನಾದರೂ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಗೊತ್ತಿರೋದಿಲ್ಲ. ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ರಿಯಾಕ್ಷನ್ ನಾವು ಈಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು? AI ಇಂಟು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ಸ್ minus summation of BI into standard enthalpy of formation of reactants. So if you know the standard enthalpy of formation of product and standard enthalpy of formation of all the reactant, we can calculate the enthalpy of reaction. ನನಗೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಗೊತ್ತಿಲ್ಲ, ಬಾಂಡ್ ಎಂಥಾಲ್ಪಿ ಗೊತ್ತು ಎಲ್ಲ ಮಾಲಿಕ್ಯೂಲ್ ರಿಯಾಕ್ಟೆಂಟ್ ಪ್ರಾಡಕ್ಟ್. ಅವಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? The standard enthalpy change for the reaction is equal to summation of bond enthalpy of what? First ನೀವು ಇಲ್ಲಿ ಪ್ರಾಡಕ್ಟ್ ತಗೊಂಡಿದ್ದೀರಾ, ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಮಾಡಿದರೆ ಇಲ್ಲಿ ಫಸ್ಟ್ ರಿಯಾಕ್ಟೆಂಟ್ಸ್ನ ಎಲ್ಲ ಮಾಲಿಕ್ಯೂಲ್ನ ಬಾಂಡ್ ಎಂಥಾಲ್ಪಿನ ಸಮ್ಮೇಷನ್ ಮಾಡಿ summation of bond enthalpy of products. ಸೊ ನಿಮಗೆ ಎಲ್ಲ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮತ್ತು ಪ್ರಾಡಕ್ಟ್ ಮಾಲಿಕ್ಯೂಲ್ನ ಬಾಂಡ್ ಎಂಥಾಲ್ಪಿ ಗೊತ್ತಿದ್ರೆ ಯು ಜಸ್ಟ್ ಸಬ್ಸ್ಟ್ರಾಕ್ಟ್ ದಟ್, ಯು ಗೆಟ್ ಯು ವಾಟ್? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ರಿಯಾಕ್ಷನ್. ಬಟ್ ಇಲ್ಲಿ ಕಂಡೀಷನ್ ಏನು ಅಂತ ಅಂದರೆ, ಸೊ ವಿಲ್ ಗೆಟ್ ನಿಯರ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ, ಬಟ್ both the reactant and product they should be present in their gaseous state. So solid state ಮತ್ತು liquid state ಅಲ್ಲಿ ಇದ್ದರೆ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಎಲ್ಲ ಗ್ಯಾಸಿಯಸ್ ಸ್ಟೇಟಲ್ಲಿ ಇರಬೇಕು. ಆದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಏನು ಬಾಂಡ್ ಎಂಥಾಲ್ಪಿ ಅಂದರೆ ಏನು? ಸೊ ಇಲ್ಲಿ ಬಾಂಡ್ ಎಂಥಾಲ್ಪಿನ ನಾವು ಥರ್ಮೋಡೈನಮಿಕ್ಸಲ್ಲಿ ನಾವು ವಿಲ್ ಕಮ್ ಅಕ್ರಾಸ್ 2 types ಆಫ್ ಮಾಲಿಕ್ಯೂಲ್. 2 ಥರ ಮಾಲಿಕ್ಯೂಲ್ ಬರ್ತೀವಿ. ಸೊ ಒಂದು ಡಯಾಟಾಮಿಕ್ ಮಾಲಿಕ್ಯೂಲ್, ಅನದರ್ ಒನ್ ಇಸ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅಂತ. ಸೊ ಡಯಾಟಾಮಿಕ್ ಮಾಲಿಕ್ಯೂಲ್ ಅಂದರೆ ಏನು? ಒಂದು ಮಾಲಿಕ್ಯೂಲಲ್ಲಿ ಒಂದು ಮಾಲಿಕ್ಯೂಲ್ 2 ಆಟಮ್ ಕಂಬೈನ್ ಆಗಿ ಫಾರ್ಮೇಷನ್ ಆಗಿದ್ರೆ ಡಯಾಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಹೈಡ್ರೋಜನ್ ತಗೊಳ್ಳಿ, ಯು ಕ್ಯಾನ್ ಟೇಕ್ ಕ್ಲೋರಿನ್, ಯಾವುದಾದ್ರು ತಗೊಳ್ಳಿ. ದೇ ಆರ್ ಆಲ್ ಡಯಾಟಾಮಿಕ್ ಮಾಲಿಕ್ಯೂಲ್. ಈ ಡಯಾಟಾಮಿಕ್ ಮಾಲಿಕ್ಯೂಲಲ್ಲಿ these 2 atoms are held together by what? Covalent bond. ಈಗ ನಾನು ಈ ಕೋವಲೆಂಟ್ ಬಾಂಡ್ನ ಬ್ರೇಕ್ ಮಾಡಿದ್ರೆ ನನಗೇನು ಬರುತ್ತೆ? I'll get a atomic hydrogen. So this we call as what? The bond enthalpy for what? Hydrogen. So bond enthalpy of hydrogen ಎಷ್ಟು ಬಂದಿತ್ತು? 435 plus 435.0 ಕಿಲೋಜೌಲ್ ಪರ್ ಮೋಲ್ ಬಂದಿತ್ತು. ಅದೇ ರೀತಿ ಕ್ಲೋರಿನ್ ಬರೆದ್ರೆ ಸೊ ಏನು ಬರುತ್ತೆ ನಿಮಗೆ? 2 moles ಆಫ್ ಕ್ಲೋರಿನ್ ಆಟಮ್ಸ್ ದೇ ಆರ್ ಇನ್ ದ ಗ್ಯಾಸಿಯಸ್ ಸ್ಟೇಟ್. ಸೊ ದಿಸ್ ದ ಬಾಂಡ್ ಎಂಥಾಲ್ಪಿ, ಸ್ಟ್ಯಾಂಡರ್ಡ್ ಬಾಂಡ್ ಎಂಥಾಲ್ಪಿ is nearly equal to what? 242 kilojoule per mole. It is also positive. ಸೊ ಅಂದರೆ ಬಾಂಡ್ ಎಂಥಾಲ್ಪಿ ಅಂದರೆ ಯಾವ ರೀತಿ ಡಿಫೈನ್ ಮಾಡ್ತೀವಿ? So for diatomic molecule, so the change in enthalpy occurs when all the bonds, so the change in enthalpy are the amount of heat energy required to break all the bonds in a 1 mole of compound, or to break the 1 mole of covalent bond to get a what? Product, so which is present in the gaseous state. So enthalpy, bond enthalpy ಅಂದ್ರೆ ಏನು? So amount of heat energy required to break 1 mole of covalent bond to obtain a atoms in the gaseous state we call as what? The bond enthalpy ಅಂತ ಹೇಳ್ತೀವಿ. ಇಲ್ಲಿ ಬಾಂಡ್ ಎಂಥಾಲ್ಪಿ ನೋಡಿ, ಸೊ ಕ್ಲೋರಿನಲ್ಲಿ ನಮಗೆ ಒಂದೇ ಬಾಂಡ್ ಇರೋದು ಕ್ಲೋರಿನ್ ಆಟಮ್ಸ್ ಮಧ್ಯ. ಅಂದರೆ ನಾನು 1 mole ಕ್ಲೋರಿನ್ ಮಾಲಿಕ್ಯೂಲ್ ತೊಗೊಂಡಿದ್ದೀನಿ ಅಂದರೆ ಎಷ್ಟು ಮೋಲ್ ಬಾಂಡ್ ಇರುತ್ತೆ? 1 mole ಇರುತ್ತೆ. ಓಕೆ, ಸೊ ಅದೇ ರೀತಿ ನೀವು ಆಕ್ಸಿಜನ್ ತೊಗೊಂಡ್ರೆ ಡೈಆಕ್ಸಿಜನ್ O2,
So, double bond is present between the oxygen atom. So, for this, to convert this into atomic state, so what is the bond enthalpy in case of what? So, oxygen molecule, it is nearly equal to 428 kilojoule per mole. Okay. So, this is diatomic molecule case. So, diatomic molecule alli bond enthalpy indre yav riti define martivi. So, the bond enthalpy is defined as what? The amount of heat energy required to break 1 mole of a covalent bond in its gaseous state to obtain a products. They are also present in the gaseous state. So, ಅದಕ್ಕೆ ನಾವು ಏನು ಹೇಳ್ತೀವಿ ಬಾಂಡ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್. ಸೊ ನಿಮಗೆ ನೋಡಿದಾಗ ಅನ್ಸುತ್ತೆ ಇನ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಇದೇ ರೀತಿ ಹೇಳಿದ್ರು, ಬಾಂಡ್ ಎಂಥಾಲ್ಪಿನೂ ಇದೇ ರೀತಿ ಹೇಳ್ತಿದ್ದಾರೆ ಅಂತ. ಸೊ ಬಾಂಡ್ ಎಂಥಾಲ್ಪಿ ಈಸ್ ಸೇಮ್ ಆಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಫಾರ್ ಡಯಾಟಮಿಕ್ ಮಾಲಿಕ್ಯೂಲ್. ಡಯಾಟಮಿಕ್ ಮಾಲಿಕ್ಯೂಲ್ಗೆ ಬಾಂಡ್ ಎಂಥಾಲ್ಪಿ ಅಂದ್ರೂ ಒಂದೇನೆ, ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂದ್ರೂ ಒಂದೇನೆ. ಬಟ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಕೇಸಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ, ನೀವು ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎ ಮೀಥೇನ್. ಸೊ ಮೀಥೇನ್ ಮಾಲಿಕ್ಯೂಲ್ ತಗೊಂಡಾಗ ಏನಾಗುತ್ತೆ, ಸೊ ಇನ್ ಮೀಥೇನ್ how many carbon hydrogen bonds are present in methane? So totally have 4 carbon hydrogen bond. 4 carbon hydrogen bond ಇದೆ. ಇಲ್ಲಿ 4 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ಏನಾಗಿರುತ್ತೆ, ಒಂದೇ ಇರುತ್ತೆ. ಬಾಂಡ್ ಸ್ಟ್ರೆಂತ್ ಏನಾಗಿರುತ್ತೆ, ಒಂದೇ ಇರುತ್ತೆ. ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಈಚ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇಸ್ ಡಿಫ್ರೆಂಟ್. ಸೊ ನಾನು ಒಂದೊಂದೇ ಸ್ಟೆಪ್ಪಲ್ಲಿ ಕಾರ್ಬನ್ ಹೈಡ್ರೋಜನ್ ಬಾಂಡ್ನ ಬ್ರೇಕ್ ಮಾಡ್ತಾ ಹೋಗ್ತಾ ಇದ್ರೆ, ಸೊ ಬಾಂಡ್ ಎಂಥಾಲ್ಪಿ ಅಟ್ ಈಚ್ ಸ್ಟೆಪ್ ಇಸ್ ಡಿಫ್ರೆಂಟ್, ಬೇರೆ ಬೇರೆ ಬರುತ್ತೆ. ಸೊ ಲೆಟ್ ಅಸ್ ಸಿ. ಸೊ ಯಾವ ರೀತಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ CH4 ಅಂದರೆ ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಎಷ್ಟು ಬಾಂಡ್ ಇದೆ, 4 ಕೋವಲೆಂಟ್ ಬಾಂಡ್ ಇದೆ. ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ಸ್ಟೆಪ್ಪಲ್ಲಿ ಐ ವಿಲ್ ಬ್ರೇಕ್ 1 ಬಾಂಡ್. ಸೊ 1 ಬಾಂಡ್ ಬ್ರೇಕ್ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ, 3 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಉಳ್ಕೊಳ್ಳುತ್ತೆ, ಪ್ಲಸ್ ಒಂದು ಗ್ಯಾಸಿಯಸ್ ಹೈಡ್ರೋಜನ್ ಆಟಮ್ ಬರುತ್ತೆ. ಸೊ ಇದಕ್ಕೆ ಚೇಂಜ್ ಇನ್ ಎಂಥಾಲ್ಪಿ, ಚೇಂಜ್ ಇನ್ ಎಂಥಾಲ್ಪಿ, ಚೇಂಜ್ ಇನ್ ಬಾಂಡ್ ಎಂಥಾಲ್ಪಿ ಎಷ್ಟು ಬರುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ ಇಟ್ ಈಸ್ ಈಕ್ವಲ್ ಟು 427 ಬರುತ್ತೆ. 427 ಇದೆ, ಸರಿನಾ? 427 ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ವೆನ್ ಯು ಕಮ್ ಟು ದ ನೆಕ್ಸ್ಟ್ ಸ್ಟೆಪ್, CH3 ತಗೋತೀನಿ ಗ್ಯಾಸಿಯಸ್ ಸ್ಟೇಟಲ್ಲಿ. ಐ ವಿಲ್ ಬ್ರೇಕ್ ಅನದರ್ ಕಾರ್ಬನ್ ಹೈಡ್ರೋಜನ್ ಬಾಂಡ್. ಸೊ ವಾಟ್ ಐ ಗೆಟ್, ಸೊ CH2 ಗ್ಯಾಸ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ನನಗೆ 2 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಮಾತ್ರ ಉಳ್ಕೋತು. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ದ ಬಾಂಡ್ ಎಂಥಾಲ್ಪಿ ಎಷ್ಟಿರುತ್ತೆ ಅಂತ ಅಂದರೆ, ಸೊ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 439 ಕಿಲೋಜೌಲ್. 439 ಕಿಲೋಜೌಲ್. ನೋಡಿ, ಮೀಥೇನಲ್ಲಿ ಎಲ್ಲ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ಒಂದೇ ಇದ್ದು, ಎಲ್ಲ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಸ್ಟ್ರೆಂತ್ ಒಂದೇ ಇದ್ರೂ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ 427 ಇತ್ತು, ಸೆಕೆಂಡ್ ಸ್ಟೆಪ್ಪಲ್ಲಿ 439 ಆಗಿದೆ. ವಿಲ್ ಸಿ ವಾಟ್ ಇಸ್ ದ ಬಾಂಡ್ ಎಂಥಾಲ್ಪಿ ಫಾರ್ ದ ಥರ್ಡ್ ಸ್ಟೆಪ್. ಸೊ CH2 gas, when you break another carbon hydrogen bond, you get what, CH gas plus hydrogen, it is also gas. The bond enthalpy for this step, it is nearly equal to 452 kilojoule per mole, right? So last step ತಗೊಳ್ಳಿ. So CH, when you break this bond, you get a carbon in the gaseous state, hydrogen in the gaseous state. The bond enthalpy is equal to, so 347 kilojoule per mole. 347 kilojoule per mole ಬರುತ್ತೆ. ನೋಡಿ, 4 ಬಾಂಡ್ ಬ್ರೇಕ್ ಮಾಡಿದ್ದೀನಿ, 4 ಬಾಂಡಿಗೆ 4 ಡಿಫ್ರೆಂಟ್ ಬಾಂಡ್ ಎಂಥಾಲ್ಪಿ ಬಂದಿದೆ. ಆದರೆ ಮೀಥೇನ್ ಮಾಲಿಕ್ಯೂಲಲ್ಲಿ ಸೊ ವಾಟ್ ಇಸ್ ದ ಬಾಂಡ್ ಎಂಥಾಲ್ಪಿ ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂ ಹೇಳೋಕ್ಕಾಗತ್ತೆ, ಯಾವುದು ಹೇಳೋದಕ್ಕಾಗದೆ ಅಲ್ವಾ. ಒಂದೊಂದು ವ್ಯಾಲ್ಯೂ ಒಂದೊಂದು ಡಿಫರೆನ್ಸ್ ಇರೋದ್ರಿಂದ ಯು ಕೆನಾಟ್ ಪ್ರಿಡಿಕ್ಟ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಬಾಂಡ್ ಎಂಥಾಲ್ಪಿ ಇನ್ ಕೇಸ್ ಆಫ್ ವಾಟ್, ಮೀಥೇನ್ ಮಾಲಿಕ್ಯೂಲ್. ಇನ್ ಸಚ್ ಕೇಸಸ್ ವಿಲ್ ಗೋ ಫಾರ್ ವಾಟ್, ಮೀನ್ ಬಾಂಡ್ ಎಂಥಾಲ್ಪಿ. mean bond enthalpy, or it is called
average bond enthalpy or mean bond enthalpy. ಯಾವ ಥರ ತಗೋತೀವಿ? ಸೊ mean bond enthalpy ಅಂತಂದರೆ so the mean bond enthalpy, so the bond enthalpy is equal to 1/4 into enthalpy of atomization of methane molecule ತಗೋತೀವಿ. You just add all these three value, it is equal to 1665 kilojoule per mole. ಇದೇನಿದು enthalpy of atomization ಅಂತ ಹೇಳ್ತೀವಿ. You just divide 1/4 into 1665. ಸೊ ನಿಮಗೆ ಎಷ್ಟು ಬರುತ್ತೆ? ಸೊ 416, ನಿಯರ್ಲಿ 416 kilojoule per mole ಬರುತ್ತೆ. ಸರಿನಾ? ಸೊ ದಿಸ್ ಇಸ್ ದ mean bond enthalpy of carbon hydrogen bond in methane ಅಂತ ಹೇಳ್ತೀವಿ. ಅಂದರೆ ಈ ಕೇಸಲ್ಲಿ ಕಾರ್ಬನ್ ಹೈಡ್ರೋಜನ್ ಬಾಂಡ್ mean bond enthalpy ಎಷ್ಟು ಬಂದಿದೆ? 416 ಬಂದಿದೆ. If you take other compound, in that case that value may be different. That depends on what type of compound you will choose to study the mean bond enthalpy. ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. This is the way how we will calculate the mean bond enthalpy. In case of what? Polyatomic molecule. So ನೀವೇನು ಮಾಡಬೇಕು? ಎಲ್ಲ ಬಾಂಡಿಗೂ ಎಂಥಾಲ್ಪಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಟೋಟಲ್ ಮಾಡಿಕೊಂಡು ಅದನ್ನು ಆ್ಯಾವರೇಜ್ ತಗೋಬೇಕು. ಸೊ ದಿಸ್ ಇಸ್ ದ ವೇ ಹೌ ವಿಲ್ ಕ್ಯಾಲ್ಕುಲೇಟ್ ದ ಮೀನ್ ಬಾಂಡ್ ಎಂಥಾಲ್ಪಿ. ಇಷ್ಟು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ enthalpies. Next we will move to the numerical part. Okay, this is the problem. These type of problems are very important for your board examination. Definitely they will ask for 3 more to calculate the different enthalpies of reaction. ಈ problem ಅಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? We need to calculate enthalpy of combustion of liquid benzene. ಅಂದರೆ 1 mole ಲಿಕ್ವಿಡ್ ಬೆನ್ಸಿನ್ನ ನಾನು ಬರ್ನ್ ಮಾಡಿದ್ರೆ ಎಷ್ಟು ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಕೆಲವೊಂದು ಡೇಟಾ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸಿನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಕೊಟ್ಟಿದ್ದಾರೆ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸಿನ್ ಎಷ್ಟು ಕೊಟ್ಟಿದ್ದಾರೆ? 48.51. ಇದು ಪ್ಲಸ್, ಇದು ಅಂದರೆ ಇಷ್ಟು ಹೀಟ್ ಎನರ್ಜಿ ಏನಾಗುತ್ತೆ? ಅಬ್ಸಾರ್ಬ್ ಆಗುತ್ತೆ ಅಂತ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ -393.5 ಕಿಲೋಜೌಲ್ ಅಂತ ಹೇಳಿದ್ದಾರೆ. ಅಂದರೆ 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆದಾಗ ಅದು ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ 393.5 ಕಿಲೋಜೌಲ್ ಹೀಟ್ ಎನರ್ಜಿ ಇಸ್ ರಿಲೀಸ್ಡ್ ಅಂತ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ಅಂದರೆ 1 ಮೋಲ್ H2O ಫಾರ್ಮೇಷನ್ ಆದಾಗ 285.83 ಕಿಲೋಜೌಲ್ ಪರ್ ಮೋಲ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ. ಇದನ್ನು ಥರ್ಮೋಕೆಮಿಕಲ್ ಈಕ್ವೇಷನ್ಸ್ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಫಸ್ಟು ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಬರೀತೀನಿ. ಸೊ ಅದನ್ನು ನಾವು ರಿಕ್ವೈರ್ಡ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಆ ರಿಕ್ವೈರ್ಡ್ ಈಕ್ವೇಷನ್ ಏನಿದೆ? ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಬೆನ್ಸೀನ್ ಅಂತಂದರೆ ಯು ಹ್ಯಾವ್ ಟು ಟೇಕ್ 1 ಮೋಲ್ ಆಫ್ ಬೆನ್ಸೀನ್. 1 ಮೋಲ್ ಬೆನ್ಸೀನ್ ತಗೊಳ್ಳಿ, ಲಿಕ್ವಿಡ್ ಅದು. ನೀವು ಆಕ್ಸಿಜನ್ ಜೊತೆ ಬಾಂಡ್ ಮಾಡಿದ್ರೆ ನಿಮಗೇನು ಬರುತ್ತೆ? ಸೊ ವಿ ಗೆಟ್ ಎ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ, H2O ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಗ್ಯಾಸ್, ವಾಟರ್ ಇಸ್ ಲಿಕ್ವಿಡ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರುತ್ತೆ? ಇಲ್ಲಿ 6 ಮೋಲ್ಸ್ ಕಾರ್ಬನ್ ಇರೋದ್ರಿಂದ 6 ಮೋಲ್ಸ್ CO2 ಬರುತ್ತೆ. ಹೈಡ್ರೋಜನ್ 6 ಇರೋದ್ರಿಂದ 6 ಮೋಲ್ಸ್ ವಾಟರ್ ಬರುತ್ತೆ. ಆಕ್ಸಿಜನ್ ಎಷ್ಟಾಯಿತು ಪ್ರಾಡಕ್ಟ್ ಸೈಡಲ್ಲಿ? 6 + 12 ದಟ್ ಈಸ್ 18 ಆಯಿತು. 18 ಅಂದರೆ 9 O2. ಓಕೆ, 9 moles ಆಫ್ ಡೈಆಕ್ಸಿನ್ ಇಸ್ ರಿಕ್ವೈರ್ಡ್. ಈ ಪ್ರೋಸೆಸ್ಸಲ್ಲಿ ಆಗೋಂಥ ರಿಯಾಕ್ಷನ್ ನಾವೇನು ಹೇಳ್ತೀವಿ? ಎಂಥಾಲ್ಪಿ ಆಫ್ ಕಂಬಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಅವ್ರು ಕೊಟ್ಟಿರೋದು ದಟ್ ಈಸ್ ಗಿವನ್, ಏನೇನು ಕೊಟ್ಟಿದ್ದಾರೆ ಅದನ್ನು ನೀವು ಬರ್ಕೋಬೇಕು. ಸೊ ಇಲ್ಲಿ ಗಿವನ್ ದ್ಯಾಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸೀನ್, ಫಾರ್ಮೇಷನ್ ಆಫ್ ಬೆನ್ಸೀನ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫಾರ್ಮೇಷನ್ ಅಂದರೆ ಏನು? ವಿಲ್ ಗೆಟ್ ಎ 1 ಮೋಲ್ ಆಫ್ ಬೆನ್ಸೀನ್. 1 ಮೋಲ್ ಆಫ್ ಬೆನ್ಸೀನ್ ಯಾವುದದು? ಲಿಕ್ವಿಡ್ ಸ್ಟೇಟ್. ಫ್ರಮ್ ಇಟ್ಸ್ ಎಲಿಮೆಂಟ್, ಎಲಿಮೆಂಟಿಂದನೇ ಬರಬೇಕು. ಎಲಿಮೆಂಟ್ ಯಾವ್ದು ಬೇಕು? ಕಾರ್ಬನ್ ಮತ್ತು ಹೈಡ್ರೋಜನ್. ಕಾರ್ಬನ್ ವಿಚ್ ಈಸ್ ಸಾಲಿಡ್ ಪ್ಲಸ್ ಹೈಡ್ರೋಜನ್ ಎಲಿಮೆಂಟಲ್ ಸ್ಟೇಟಲ್ಲಿ, ಡಯಾಟಮಿಕ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಕಾರ್ಬನ್ ಎಷ್ಟು ಬೇಕು? 6 ಮೋಲ್ ತಗೊಳ್ಳಿ. ಹೈಡ್ರೋಜನ್ 6 ಬೇಕು, 3 H2 ತಗೊಳ್ಳಿ. ಈ ಪ್ರೋಸೆಸ್ಸಲ್ಲಿ ಚೇಂಜ್ ಇನ್ ಎಂಥಾಲ್ಪಿ ಎಷ್ಟು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ? ಸೊ ಪ್ಲಸ್ 48.51 ಕಿಲೋಜೌಲ್ ಕೊಟ್ಟಿದ್ದಾರೆ, ಕಿಲೋಜೌಲ್ ಪರ್ ಮೋಲ್ ಅಂತ. ಸರಿನಾ? ದಿಸ್ ಇಸ್ ಫಸ್ಟ್ ಈಕ್ವೇಷನ್.
ಸೆಕೆಂಡ್ ಏನಂತ ಹೇಳಿದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಫಾರ್ಮೇಷನ್ ಅಂದರೆ ಏನು? 1 ಮೋಲ್ ಕಾಂಪೌಂಡೇ ಫಾರ್ಮೇಷನ್ ಆಗಬೇಕು. 1 ಮೋಲ್ CO2 ಫಾರ್ಮೇಷನ್ ಆಗಿದೆ ಫ್ರಮ್ ಇಟ್ಸ್ ಎಲಿಮೆಂಟ್. ಎಲಿಮೆಂಟ್ ಯಾವುದು? ಕಾರ್ಬನ್ ಇನ್ ದ ಸಾಲಿಡ್ ಸ್ಟೇಟ್, ಡೈಆಕ್ಸಿಜನ್ ಇಸ್ ಇನ್ ದ ಗ್ಯಾಸಿಯಸ್ ಸ್ಟೇಟ್. ದ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಫಾರ್ ದಿಸ್ ಎಷ್ಟು ಕೊಟ್ಟಿದ್ದಾರೆ? 393.5 ಕಿಲೋಜೌಲ್ ಕೊಟ್ಟಿದ್ದಾರೆ. ಸರಿನಾ? ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್. ಫಾರ್ಮೇಷನ್ ಆಫ್ ವಾಟರ್ ಅಂದರೆ 1 ಮೋಲ್ ವಾಟರೇ ಫಾರ್ಮೇಷನ್ ಆಗಬೇಕು. ಸೊ ಫ್ರಮ್ ಇಟ್ಸ್ ಎಲಿಮೆಂಟ್. ಎಲಿಮೆಂಟ್ ಯಾವ್ದು ಬೇಕು ನಿಮಗೆ? ಹೈಡ್ರೋಜನ್ ಮತ್ತು ಡೈಆಕ್ಸಿಜನ್ ಬೇಕು. ಸೊ ಡೈಆಕ್ಸಿಜನ್ ಎಷ್ಟು? ಹಾಫ್ ಮೋಲ್ ಇಟ್ಸ್ ಎನಫ್, ಬಿಕಾಸ್ 1 ಮೋಲ್ ಆಕ್ಸಿಜನ್ ಆಟಮ್ ಇರೋದ್ರಿಂದ ಹಾಫ್ ಮೋಲ್ ಡೈಆಕ್ಸಿಜನ್ ತಗೊಳ್ಳಿ ಸಾಕಾಗುತ್ತೆ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಎಷ್ಟಿದೆ? ಇದು 285.83 ಕಿಲೋಜೌಲ್ ಪರ್ ಮೋಲ್ ಇರುತ್ತೆ. ಸೊ ನಾನು ಈ ಇಕ್ವೇಷನ್ 1 ಅಂತ ಹೇಳ್ತೀನಿ, ಇದನ್ನು ಇಕ್ವೇಷನ್ 2 ಅಂತ ಹೇಳ್ತೀನಿ, ಇದನ್ನು ಇಕ್ವೇಷನ್ 3 ಅಂತ ಹೇಳ್ತೀನಿ. ಈಗ ಈ ಗಿವನ್ ಇಕ್ವೇಷನ್ ನಾವು ರಿಕ್ವೈರ್ಡ್ ಇಕ್ವೇಷನ್ ಬರೋ ಥರ ಅರೇಂಜ್ ಮಾಡ್ಕೋಬೇಕು. ನಾವು ರಿಕ್ವೈರ್ಡ್ ಇಕ್ವೇಷನಲ್ಲಿ ಅಬ್ಸರ್ವ್ ಮಾಡಿ, ಬೆನ್ಝೀನ್ ಎಲ್ಲಿದೆ? ದ ಬೆನ್ಝೀನ್ ಇಸ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಗಿವನ್ ಇಕ್ವೇಷನ್ಸ್ ಅಲ್ಲಿ ಬೆನ್ಝೀನ್ ಎಲ್ಲಿದೆ? ಇಕ್ವೇಷನ್ 1 ಅಲ್ಲಿ ಇದೆ, ಬಟ್ ಪ್ರಾಡಕ್ಟ್ ಸೈಡಲ್ಲಿ ಇದೆ. ನಮಗೆ ಗೊತ್ತು ಥರ್ಮೋಕೆಮಿಕಲ್ ಇಕ್ವೇಷನ್ ಕ್ಯಾನ್ ಬಿ ರಿವರ್ಸ್ ಮಾಡಿದಾಗ ಸೈನ್ ಆಫ್ ಡೆಲ್ಟಾ ಎಚ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇಲ್ಲಿ ನಾನು ರಿಯಾಕ್ಟೆಂಟಲ್ಲಿ ಎಷ್ಟು ಮೋಲ್ ಬೆನ್ಝೀನ್ ಇದೆ? ರಿಯಾಕ್ಟೆಂಟಲ್ಲಿ 1 ಮೋಲ್ ಬೆನ್ಝೀನ್ ಇದೆ. ಸೊ ಪ್ರಾಡಕ್ಟಲ್ಲಿ ಇಲ್ಲಿ 1 ಮೋಲ್ ಬೆನ್ಝೀನ್ ಇದೆ. ಅದಕ್ಕೆ ಇಕ್ವೇಷನ್ 1 ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ರಿವರ್ಸ್ ದ ಇಕ್ವೇಷನ್ 1. ಸೊ ಫಸ್ಟ್ ಚೇಂಜಸ್ ನಾನೇನು ಮಾಡ್ತಾ ಇರೋದೀನಿ? ಸೊ ರಿವರ್ಸ್ ಇಕ್ವೇಷನ್ 1. ಇಕ್ವೇಷನ್ 1ನ ರಿವರ್ಸ್ ಮಾಡ್ತಾ ಇದ್ದೀನಿ. ರಿವರ್ಸ್ ಮಾಡಿ ಎಷ್ಟಾಗುತ್ತೆ? C6H6 ಲಿಕ್ವಿಡ್ ಗಿವ್ಸ್, ರಿಯಾಕ್ಟೆಂಟಲ್ಲಿರೋದು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟ್ ಇಲ್ಲಿರೋದು ರಿಯಾಕ್ಟೆಂಟ್ ಆಗುತ್ತೆ. 6 moles ಆಫ್ ಕಾರ್ಬನ್ ಪ್ಲಸ್ 3 moles ಆಫ್ ಡೈಹೈಡ್ರೋಜನ್. ಸೊ ಅವಾಗ ಡೆಲ್ಟಾ ಎಚ್ ಏನಾಗುತ್ತೆ? ಸೊ ದ ಡೆಲ್ಟಾ ಎಚ್ ಸೈನ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಇಟ್ ಈಸ್ ಪ್ಲಸ್ ಇರೋದೇನಾಗುತ್ತೆ? ಮೈನಸ್ 48.51 ಕಿಲೋ ಜೌಲ್ ಆಗುತ್ತೆ. ನೀವೇನು ಫಾರ್ಮೇಷನ್ ಅಂತ ಏನು ಬರ್ಕೋಬೇಕಾಗಿಲ್ಲ, ಡೆಲ್ಟಾ ಎಚ್ ಅಂತ ಬರೆದ್ರೆ ಇಟ್ಸ್ ಎನಫ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಪ್ರಾಡಕ್ಟಲ್ಲಿ ಏನೇನಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆ, ವಾಟರ್ ಇದೆ. ನಮಗೆ ಗಿವನ್ ರಿಯಾಕ್ಷನಲ್ಲೂ ಪ್ರಾಡಕ್ಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇದೆ. ಬಟ್ ಇಲ್ಲಿ ಗಿವನ್ ರಿಕ್ವೈರ್ಡ್ ಇಕ್ವೇಷನಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಕಾರ್ಬನ್ ಡೈಆಕ್ಸೈಡ್ 6 ಮೋಲ್ ಇದೆ. ಬಟ್ ನಮ್ಮ ಇಕ್ವೇಷನ್ 2ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಸೈಡಲ್ಲಿ ಇದೆ, ಅದರಿಂದ ಅದನ್ನೇನು ರಿವರ್ಸ್ ಮಾಡಬೇಕಾಗಿಲ್ಲ. ಬಟ್ 1 ಮೋಲ್ ಇದೆ. ನಾನೇನು ಮಾಡಬೇಕು? ಅದನ್ನು ಐ ನೀಡ್ ಟು ಮಲ್ಟಿಪ್ಲೈ ಬೈ 6 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ. ಸೊ ಇದನ್ನೇನು ಮಾಡಬೇಕು? ಇಕ್ವೇಷನ್ 1 ಜೊತೆ ಇಕ್ವೇಷನ್ 2ನ ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ಇಕ್ವೇಷನ್ 2 ಇಸ್ ಮಲ್ಟಿಪ್ಲೈಡ್ ಬೈ 6 ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ? 6 ಕಾರ್ಬನ್ ಪ್ಲಸ್ 6 moles of O2 gives 6 CO2 which is gas. ಡೆಲ್ಟಾ ಎಚ್ ವ್ಯಾಲ್ಯೂನು ನೀವು 6 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಡೆಲ್ಟಾ ಎಚ್ ವ್ಯಾಲ್ಯೂ ಎಷ್ಟಿದೆ? ಫಸ್ಟ್ ಕೇಸಲ್ಲಿ ಮೈನಸ್ 393.5 ಇದೆ. 393.5 ಇದನ್ನು ನೀವು 6 ಇಂದ ಮಲ್ಟಿಪ್ಲೈ ಮಾಡಿ. ಇಟ್ ಈಸ್ ಈಕ್ವಲ್ ಟು ವಾಟ್? ಮೈನಸ್ 2361 ಕಿಲೋ ಜೌಲ್ ಪರ್ ಮೋಲ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಇಕ್ವೇಷನ್, ಸೊ ಇನ್ನೇನಿದೆ? ವಾಟರ್ ಪ್ರಾಡಕ್ಟ್ ಸೈಡಲ್ಲಿದೆ. ಇಕ್ವೇಷನ್ 3ನಲ್ಲೂ ವಾಟರ್ ಪ್ರಾಡಕ್ಟ್ ಸೈಡಲ್ಲೇ ಇದೆ. ಬಟ್ ಇಲ್ಲಿ 1 ಮೋಲ್ ಇದೆ, ಇಲ್ಲಿ 6 ಮೋಲ್ ಇದೆ. ಸೊ ಇಕ್ವೇಷನ್ 3ನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನು ಮಾಡಬೇಕು? 6 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ದೆನ್ ಆ್ಯಡ್ ಇಕ್ವೇಷನ್ 3 ಈಸ್ ಮಲ್ಟಿಪ್ಲೈಡ್ ಬೈ 6 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಕ್ವೇಷನ್ 3ನ 6 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 6 moles ಆಫ್ ಡೈಹೈಡ್ರೋಜನ್ ಇದೆ, ಪ್ಲಸ್ 6/2 ಅಂತ ಅಂದರೆ 3 O2 ಆಗುತ್ತೆ. ಸೊ ಇಟ್ ಈಸ್ ಗ್ಯಾಸಿಯಸ್ ಸ್ಟೇಟ್. ಸೊ 6H2 ಆಗುತ್ತೆ. ಇಟ್ ಈಸ್ ಲಿಕ್ವಿಡ್. ಡೆಲ್ಟಾ ಎಚ್ ವ್ಯಾಲ್ಯೂನು 6 ಇಂದ ಮಲ್ಟಿಪ್ಲೈ ಮಾಡಿ. ಡೆಲ್ಟಾ ಎಚ್ ವ್ಯಾಲ್ಯೂ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಸೊ ಮೈನಸ್ 285.83. ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 6. ಇಟ್ ಈಸ್ ಈಕ್ವಲ್ ಟು ವಾಟ್? ಮೈನಸ್ 1714.98 ಕಿಲೋ ಜೌಲ್ ಆಗುತ್ತೆ. ಸರಿನಾ? ಸೊ ಈಗೇನು ಮಾಡಿ?
just add all the equations. ಎಲ್ಲ equationsನು add ಮಾಡಿ. So ಇಲ್ಲಿ add ಮಾಡುವಾಗ similar species on either side of the reactant and product they gets cancel. ಇಲ್ಲಿ ಯಾವ್ದು ಸಿಮಿಲರ್ ಸ್ಪೀಸೀಸ್ ಇದೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ 6 ಕಾರ್ಬನ್ ಇದೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ, ಇಲ್ಲಿ 6 ಕಾರ್ಬನ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಇದೆ, ದೇ ಗೆಟ್ಸ್ ಕ್ಯಾನ್ಸಲ್. ಸೊ ನಮಗೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 3 ಮೋಲ್ಸ್ ಹೈಡ್ರೋಜನ್ ಇದೆ. ಸಾರಿ, ನಾವು ಈಕ್ವೇಶನ್, ಸೊ ಇಲ್ಲಿ ನಮಗೆ 6 ಮೋಲ್ಸ್ ಆಫ್ ಹೈಡ್ರೋಜನ್ ಇದೆ, 6 ಮೋಲ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ. ಸೊ ಬಟ್ ರಿಕ್ವೈರ್ಡ್ ಈಕ್ವೇಶನ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ H2O ಬಂದಿರೋದ್ರಿಂದ, ಸೊ ದಿಸ್ 6, it is not 6, it is just 3 moles. 3 moles of water is formed. So 3 moles of water ಅಂದ್ರೆ 3 plus 12 ಎಷ್ಟಾಗುತ್ತೆ? 15 ಆಗುತ್ತೆ. ಹೌದಾ? 15 by 2 ಆಗುತ್ತೆ. ಅವ ನಾವು ಈಕ್ವೇಶನ್ 3 ನ will not multiply by 6, will multiply by 3. 3 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ನೀವು 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 285.83 ನ if you multiply by 3, it is minus 857.49 ಆಗುತ್ತೆ. 857.49 ಕಿಲೋ ಜೌಲ್ ಆಗುತ್ತೆ. ಈಗ ನೋಡಿ, ಸೊ ಇಲ್ಲಿ 3 ಮೋಲ್ಸ್ ಇಂದ ನಾವು ಮಲ್ಟಿಪ್ಲೈ ಮಾಡಿರೋದು, ಸೊ ಇದೆಷ್ಟಾಗುತ್ತೆ? 3/2 ಆಗುತ್ತೆ. ಸೊ 3/2 ಆಗುತ್ತೆ. ಯಾ ವಿ ಗೆಟ್ ಇಟ್ 3 ಮೋಲ್ಸ್ ಆಫ್ ವಾಟರ್. ನೋಡಿ, ದಿಸ್ 3 ಮೋಲ್ಸ್ ಆಫ್ ಡೈಹೈಡ್ರೋಜನ್, 3 ಮೋಲ್ಸ್ ಆಫ್ ಡೈಹೈಡ್ರೋಜನ್ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ಅಬ್ಸರ್ವ್ ಮಾಡಿ, ಇನ್ಯಾವುದು ಕ್ಯಾನ್ಸಲ್ ಆಗೋದಿಲ್ಲ. ರಿಯಾಕ್ಟೆಂಟ್ ಸೈಡಲ್ಲಿ ಏನೇನು ಉಳ್ಕೊಳುತ್ತೆ ಬರ್ಕೊಳ್ಳಿ. C6H6 ಲಿಕ್ವಿಡ್ ಸ್ಟೇಟಲ್ಲಿ ಇದೆ, ಪ್ಲಸ್, ಸೊ ಇದೆಷ್ಟಾಗುತ್ತೆ? ಸೊ 6 plus 3/2 ಅಂತಂದರೆ ಇಟ್ ಈಸ್ ಈಕ್ವಲ್ ಟು 15/2 ಆಗುತ್ತೆ. 15/2 ಡೈಆಕ್ಸಿನ್ ಇಸ್ ಇನ್ ದ ಗ್ಯಾಸಿಯಸ್ ಸ್ಟೇಟ್. ಸೊ ಪ್ರಾಡಕ್ಟಲ್ಲಿ ಏನೇನು ಬರುತ್ತೆ? 6CO2 ಗ್ಯಾಸ್, 3H2O liquid. The change in enthalpy for this is equal to, ಈ ಎಲ್ಲ ವ್ಯಾಲ್ಯೂನು ಆ್ಯಡ್ ಮಾಡಿ ಅಷ್ಟೇ. ಸೊ minus 857.49 plus minus 2361 kilojoule minus 48.51. ಸೊ ಟೋಟಲ್ ಎಷ್ಟು ಬರುತ್ತೆ? minus 3267 kilojoule per mole. So this is the enthalpy of combustion of benzene ಅಂತ ಹೇಳ್ತೀನಿ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌ ವಿಲ್ ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಬೆನ್ಝೀನ್. ಫಸ್ಟು ನಾವೇನು ಮಾಡ್ಕೋಬೇಕು? ರಿಕ್ವೈರ್ಡ್ ಈಕ್ವೇಷನ್ ಬರ್ಕೋಬೇಕು. ಸೊ ರಿಕ್ವೈರ್ಡ್ ಈಕ್ವೇಷನ್ ಏನು? 1 ಮೋಲ್ ಆಫ್ ಬೆನ್ಝೀನ್ ತೊಗೊಂಡಿದ್ದೀನಿ, ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ನನಗೆ, ಸೊ ನೋಡಿ 6 ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಇಲ್ಲಿ 6 ಹೈಡ್ರೋಜನ್ ಇರೋದ್ರಿಂದ ಇಲ್ಲಿ 3 ತೊಗೋಬೇಕು. 3 into 2 ಏನಾಗುತ್ತೆ? 6 ಆಗುತ್ತೆ. 3 ಮೋಲ್ಸ್ ಆಫ್ ವಾಟರ್ ಫಾರ್ಮೇಷನ್ ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಆಟಮ್ ಎಷ್ಟಿದೆ ಪ್ರಾಡಕ್ಟ್ ಸೈಡಲ್ಲಿ? 15 ಮೋಲ್ಸ್ ಇದೆ. ಅದಕ್ಕೆ ನಾನು ಮಾಡಿದ್ದೀನಿ, ಇಲ್ಲಿ ಡೈಆಕ್ಸಿನ್ ಇರೋದ್ರಿಂದ 15/2 ತೊಗೊಂಡಿದ್ದೀನಿ. 2 ಕ್ಯಾನ್ಸಲ್ ಆಗುತ್ತೆ, 50 ಮೋಲ್ಸ್ ಆಫ್ ಆಕ್ಸಿಜನ್ ಆಟಮ್ ಬರುತ್ತೆ. ಇದು ರಿಕ್ವೈರ್ಡ್ ಈಕ್ವೇಷನ್. ಈ ರಿಕ್ವೈರ್ಡ್ ಈಕ್ವೇಷನ್ ಬರೋ ಥರ ನಾವು ಗಿವನ್ ಈಕ್ವೇಷನ್ನ ಬರ್ಕೋತೀವಿ. ಏನು ಗಿವನ್ ಡೇಟಾ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಗಿವನ್ ಈಕ್ವೇಷನ್ ಬರ್ಕೊಳ್ಳಿ, ಆಮೇಲೆ ನಾವು ಆಲ್ಟ್ರ್ ಮಾಡ್ಕೋಬೋದು. ಸೊ ಫಸ್ಟು ಗಿವನ್ ಈಕ್ವೇಷನ್ ಏನು ತೊಗೊಂಡಿದ್ದೀನಿ? ಸೊ ಇಲ್ಲಿ ನೋಡಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಝೀನ್ ಅಂತ ಹೇಳಿದ್ದಾರೆ. ಫಾರ್ಮೇಷನ್ ಆಫ್ ಬೆನ್ಝೀನ್ ಅಂದರೆ 1 ಮೋಲ್ ಆಫ್ ಬೆನ್ಝೀನ್ ಫೌಂಡ್ ಫ್ರಮ್ ಇಟ್ಸ್ ಎಲಿಮೆಂಟ್. ಎಲಿಮೆಂಟ್ ಎಷ್ಟು ಬೇಕು? 6 ಮೋಲ್ಸ್ ಆಫ್ ಕಾರ್ಬನ್ ಬೇಕು, 3 ಮೋಲ್ಸ್ ಆಫ್ ಡೈಹೈಡ್ರೋಜನ್ ಬೇಕು. ಅದಕ್ಕೆ 48.51 ಕಿಲೋಜೌಲ್ ಅಂತ ಹೇಳಿದ್ದಾರೆ, ಅದು ಬರ್ಕೊಂಡಿದ್ದೀನಿ. ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ -393.5 ಕಿಲೋಜೌಲ್ ಅಂತ ಹೇಳಿದ್ದಾರೆ. ನೋಡಿ, 1 ಮೋಲ್ ಆಫ್ CO2 ಫಾರ್ಮೇಷನ್ ಆಗಿದೆ ಫ್ರಮ್ ಇಟ್ಸ್ ಎಲಿಮೆಂಟ್. ಇಲ್ಲಿ ಥರ್ಮೋಕೆಮಿಕಲ್ ಈಕ್ವೇಷನ್ ಬರೆಯೋದೇ ಇಂಪಾರ್ಟೆಂಟ್. ನಿಮಗೆ ಥರ್ಮೋಕೆಮಿಕಲ್ ಈಕ್ವೇಷನ್ ಬರೆಯೋಕ್ಕೆ ಬಂತು ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗೇನೆ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ಅಂದರೆ ವಿಲ್ ಟೇಕ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ತೊಗೊಂಡಿದ್ದೀನಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಈಕ್ವೇಷನ್ ಬರ್ಕೊಂಡಿದ್ದೀನಿ. ಮತ್ತು ನನಗೆ ರಿಕ್ವೈರ್ಡ್ ಈಕ್ವೇಷನ್ ಬರೋ ಥರ ಈ ಈಕ್ವೇಷನ್ನ ರೀಅರೇಂಜ್ ಮಾಡ್ಕೋಬೇಕು. ನನಗೆ ರಿಕ್ವೈರ್ಡ್ ಈಕ್ವೇಷನಲ್ಲಿ ಬೆನ್ಝೀನ್ ರಿಯಾಕ್ಟೆಂಟ್ ಸೈಡಲ್ಲಿತ್ತು, ಸೊ ಅದಕ್ಕೇನು ಮಾಡಿದ್ದೀನಿ? ಸೊ ಗಿವನ್ ಈಕ್ವೇಷನ್ ಬೆನ್ಝೀನ್ ಪ್ರಾಡಕ್ಟ್ ಸೈಡಲ್ಲಿತ್ತು, ರಿವರ್ಸ್ ಮಾಡ್ಕೊಂಡಿದ್ದೀನಿ. ಅವಾಗ ಡೆಲ್ಟಾ H ವ್ಯಾಲ್ಯೂ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಇನ್ನು ಎರಡೂ ಈಕ್ವೇಷನಲ್ಲೂ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಇಲ್ಲೂ ಪ್ರಾಡಕ್ಟ್ ಸೈಡಲ್ಲಿದೆ. ರಿಕ್ವೈರ್ಡ್ ಈಕ್ವೇಷನಲ್ಲಿ ಗಿವನ್ ಈಕ್ವೇಷನಲ್ಲೂ ಪ್ರಾಡಕ್ಟ್ ಸೈಡಲ್ಲಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಂಬರ್ ಆಫ್ ಮೋಲ್ಸ್ ಮಾತ್ರ ವೇರಿಯೇಷನ್ ಮಾಡಬೇಕಾಗಿತ್ತು. 6 CO2 ತೊಗೊಂಡಿದ್ದೀನಿ, 3H2O ತೊಗೊಂಡಿದ್ದೀನಿ. ಸೊ ಅಲ್ಲಿ ಈಕ್ವೇಷನ್ 2ನ 6ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈಕ್ವೇಷನ್ 3ನ 3ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ನೀವು ಈಗ ಥರ್ಮೋಕೆಮಿಕಲ್ ಈಕ್ವೇಷನ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಡೆಲ್ಟಾ H ವ್ಯಾಲ್ಯೂನೂ ಮಲ್ಟಿಪ್ಲೈ ಮಾಡಬೇಕು.
ನಾನು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂಸ್ ಬರ್ದಿದ್ದೀನಿ. ಫೈನಲ್ ಆಗಿ ನೀವೆಲ್ಲನೂ ಆ್ಯಡ್ ಮಾಡಿದ್ರೆ ಸಿಮಿಲರ್ ಸ್ಪೀಸೀಸ್ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಇರೋದು ಕ್ಯಾನ್ಸಲ್ ಆಗುತ್ತೆ. ರಿಯಾಕ್ಟೆಂಟ್ ಸೈಡಲ್ಲಿ ಏನು ಉಳಿಯುತ್ತೆ ಬರ್ಕೋಬೇಕು, ಪ್ರಾಡಕ್ಟ್ ಸೈಡಲ್ಲಿ ಏನು ಉಳಿಯುತ್ತೆ ಬರ್ಕೋಬೇಕು. ಫೈನಲ್ ಆಗಿ ಎಂಥಾಲ್ಪಿ ಚೇಂಜ್ ಎಷ್ಟಾಗುತ್ತೆ ಇಂಡಿಕೇಟ್ ಮಾಡಬೇಕು. ದಿಸ್ ಇಸ್ ದ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಬೆನ್ಸೀನ್ ಅಕಾರ್ಡಿಂಗ್ ಟು ಯುವರ್ ಪ್ರಾಬ್ಲಮ್ ಡೇಟಾ. Okay, so we will move to the next problem. So this is the second problem. Here we will calculate what? Enthalpy of formation. Last problem ಯಾವ್ದು ಕ್ಯಾಲ್ಕುಲೇಟ್ ಮಾಡೋದು? ಎಂಥಾಲ್ಪಿ ಆಫ್ ಕಂಬಷನ್ ಕ್ಯಾಲ್ಕುಲೇಟ್ ಮಾಡೋದು. ಈ ಪ್ರಾಬ್ಲಮ್ನಲ್ಲಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಮೀಥೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಏನೇನು ಕೊಟ್ಟಿದ್ದಾರೆ? ಸೊ ಗಿವನ್ ದ್ಯಾಟ್ ಎಂಥಾಲ್ಪೀಸ್ ಆಫ್ ಕಂಬಷನ್ ಆಫ್ ಮೀಥೇನ್ ಕೊಟ್ಟಿದ್ದಾರೆ, ಕಂಬಷನ್ ಆಫ್ ಕಾರ್ಬನ್ ಕೊಟ್ಟಿದ್ದಾರೆ, ಕಂಬಷನ್ ಆಫ್ ಹೈಡ್ರೋಜನ್ ಕೊಟ್ಟಿದ್ದಾರೆ, ಅದರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟ್? ಮೀಥೇನ್. ಫಸ್ಟ್ ರಿಕ್ವೈರ್ಡ್ ಈಕ್ವೇಷನ್ ಬರ್ಕೋತೀನಿ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಫಾರ್ಮೇಷನ್ ಆಫ್ ಮೀಥೇನ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮೇಷನ್ ಆಫ್ ಮೀಥೇನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಂದರೆ ಏನು ಫಾರ್ಮೇಷನ್ ಆಫ್ ಮೀಥೇನ್ ಅಂತ ಅಂದರೆ, ಸೊ 1 mole ಆಫ್ ಮೀಥೇನ್ ಫ್ರಮ್ ಇಟ್ಸ್ ಎಲಿಮೆಂಟ್. ಸೊ 1 mole ಆಫ್ ಮೀಥೇನ್ ಬರಬೇಕು ಅಂದರೆ ಅದ್ರ ಎಲಿಮೆಂಟ್ಸ್ ಯಾವ್ದಾವ್ದು ಬೇಕು ನಮಗೆ? ಕಾರ್ಬನ್ ಸಾಲಿಡ್ ಸ್ಟೇಟಲ್ಲಿ ಬೇಕು, ಹೈಡ್ರೋಜನ್ ಡಯಾಟಾಮಿಕ್ ಸ್ಟೇಟ್, ಅದು ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ. ಸೊ ಈ ಈಕ್ವೇಷನ್ಗೆ ಚೇಂಜ್ ಇನ್ ಎಂಥಾಲ್ಪಿ ಎಷ್ಟಿರುತ್ತೆ ಅಂತ ನೋಡಬೇಕು. ಅವ್ರು ಕೊಟ್ಟಿರೋ ಡೇಟಾ ಏನೇನು ಕೊಟ್ಟಿದ್ದಾರೆ? ಗಿವನ್ ಡೇಟಾ ಬರ್ಕೋಬೇಕು ಫಸ್ಟ್. ನೋಡಿ, ಗಿವನ್ ಡೇಟಾ ಇಸ್ ರೈಟಿಂಗ್ ದ ಥರ್ಮೋಕೆಮಿಕಲ್ ಈಕ್ವೇಷನ್ ಫಾರ್ ಗಿವನ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಮೀಥೇನ್, ಕಂಬಷನ್ ಆಫ್ ಮೀಥೇನ್ ಅಂತ ಅಂದರೆ we have to take 1 mole of methane. 1 mole ತಗೋಬೇಕು. ಕಂಬಷನ್ ಈಕ್ವೇಷನ್ ಬರೆಯುವಾಗ 1 mole of methane ತಗೋಬೇಕು. ಇಫ್ ಯು ಬಾಂಡ್ ವಿತ್ ಆಕ್ಸಿಜನ್, ಆಕ್ಸಿಜನ್ ಈಗಲೇ ಬರ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಆಕ್ಸಿಜನ್ ಜೊತೆ ಬಾಂಡ್ ಮಾಡಿದ್ರೆ ಯು ನೋ ದಟ್ ಇಫ್ ಯು ಬಾಂಡ್ ಎನಿ ಹೈಡ್ರೋಕಾರ್ಬನ್ ಕಾಂಪೌಂಡ್ ಕಂಟೈನಿಂಗ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ವಿ ಗೆಟ್ ಎ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದ ವಾಟರ್. ಸೊ ಇದಕ್ಕೆ ಚೇಂಜ್ ಇನ್ ಎಂಥಾಲ್ಪಿ ಎಷ್ಟು ಕೊಟ್ಟಿದ್ದಾರೆ? ದ ಚೇಂಜ್ ಇನ್ ಎಂಥಾಲ್ಪಿ 890.3 ಕಿಲೋಜೌಲ್ ಕೊಟ್ಟಿದ್ದಾರೆ ಎಂಥಾಲ್ಪಿ ಆಫ್ ಕಂಬಷನ್. ಸೊ ಬ್ಯಾಲೆನ್ಸ್ ಆಗಿದೆಯಾ ನೋಡ್ಕೊಂಬಿಡಿ. ಕಾರ್ಬನ್ 1 ಇದೆ, ಇಲ್ಲೂ 1 ಇದೆ, ಹೈಡ್ರೋಜನ್ 4 ಇದೆ, ಇಲ್ಲಿ 2 ಮಾತ್ರ ಇದೆ, ಮಲ್ಟಿಪ್ಲೈ ಬೈ 2. ಆಪ್ಷನ್ ಎಷ್ಟಾಯಿತು? 2 + 2 4 ಆಯಿತು. ಸೊ ಮಲ್ಟಿಪ್ಲೈ ಬೈ 2, 2 × 2 4 ಆಯಿತು. ಸೊ ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ಕಾಲ್ಡ್ ಆಸ್ ಎ ಈಕ್ವೇಷನ್ 1. ಇದನ್ನು ಈಕ್ವೇಷನ್ 1 ಅಂತ ಹೇಳ್ತೀವಿ. ಸೆಕೆಂಡ್ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಕಾರ್ಬನ್ ಅಂತ ಕೇಳಿದ್ದಾರೆ. ಕಾರ್ಬನ್ 1 mole ತಗೊಳ್ಳಿ. ಇಫ್ ಯು ಬಾಂಡ್ ವಿತ್ ಡೈಆಕ್ಸಿಜನ್ ವಿ ಗೆಟ್ ಯು ವಾಟ್? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇದಕ್ಕೆ ಎಂಥಾಲ್ಪಿ ಆಫ್ ಕಂಬಷನ್ ಎಷ್ಟು ಹೇಳಿದ್ದಾರೆ? -393.5 ಕಿಲೋಜೌಲ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಹೈಡ್ರೋಜನ್ ವೆನ್ ಯು ಬಾಂಡ್ ಇಫ್ ಯು ಬಾಂಡ್ 1 mole ಆಫ್ ಡೈಹೈಡ್ರೋಜನ್ ವಿತ್ ಆಕ್ಸಿಜನ್, ಆಕ್ಸಿಜನ್ ಜೊತೆ ಬಾಂಡ್ ಮಾಡಿದ್ರೆ ಸೊ ನಮಗೇನು ಬರುತ್ತೆ? H2O ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಇನ್ ದ ಲಿಕ್ವಿಡ್ ಸ್ಟೇಟ್. ಸೊ ನೋಡಿ, ಇಲ್ಲಿ ಹೈಡ್ರೋಜನ್ 1 mole ಇದೆ, ಬ್ಯಾಲೆನ್ಸ್ ಆಗಿದೆ. ಆಕ್ಸಿಜನ್ ಇಲ್ಲಿ 1 mole ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ಡೈಆಕ್ಸಿಜನ್ ಇರೋದ್ರಿಂದ ಜಸ್ಟ್ ಟೇಕ್ ½ mole. ಸೊ ಆಫ್ ಕ್ಯಾನ್ಸಲ್ ಆಗುತ್ತೆ, ನಮಗೆ 1 mole ಡೈಆಕ್ಸಿಜನ್ ಆಟಮ್ ಬರುತ್ತೆ. ಸೊ ದ ಚೇಂಜ್ ಇನ್ ಎಂಥಾಲ್ಪಿ ಫಾರ್ ದಿಸ್ ಪ್ರೋಸೆಸ್ ಎಷ್ಟು ಕೊಟ್ಟಿದ್ದಾರೆ? -286 ಕಿಲೋಜೌಲ್ ಅಂತ ಹೇಳಿದ್ದಾರೆ. ಸೊ ಐ ವಿಲ್ ಕಾಲ್ ಆಸ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ವಿ ಹ್ಯಾವ್ ಟು rearrange this equation according to the required equation. required equation ಬೇಕಾಗಿರೋ ಥರ ನಾನು rearrange ಮಾಡ್ಕೋಬೇಕು. required equation ಅಬ್ಸರ್ವ್ ಮಾಡಿ ರಿಯಾಕ್ಟೆಂಟ್ ಸೈಡಲ್ಲಿ ಏನೇನಿದೆ, ಪ್ರಾಡಕ್ಟ್ ಸೈಡಲ್ಲಿ ಏನೇನಿದೆ ಅಂತ. ಸೊ ರಿಯಾಕ್ಟೆಂಟ್ ಸೈಡಲ್ಲಿ 1 mole ಕಾರ್ಬನ್ ಇದೆ. ನಮ್ಮ ಗಿವನ್ ಇಕ್ವೇಷನಲ್ಲಿ ಎಲ್ಲಿ ಕಾರ್ಬನ್ ಇದೆ? ಸೊ ಇಕ್ವೇಷನ್ 2ನಲ್ಲಿ ಕಾರ್ಬನ್ ಇದೆ, 1 mole ಕಾರ್ಬನ್ ಇದೆ, ರಿಯಾಕ್ಟೆಂಟ್ ಸೈಡಲ್ಲೇ ಇದೆ. ನೋ ಪ್ರಾಬ್ಲಮ್, ಅದೇನು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಡೈಹೈಡ್ರೋಜನ್ ಇದೆ. ಡೈಹೈಡ್ರೋಜನ್ ಇರೋದು ಈಕ್ವೇಷನ್ 3ನಲ್ಲಿ, ಅದು ರಿಯಾಕ್ಟೆಂಟ್ ಸೈಡಲ್ಲೇ ಇದೆ, ಇಲ್ಲೂ ರಿಯಾಕ್ಟೆಂಟ್ ಸೈಡಲ್ಲೇ ಇದೆ. ಬಟ್ ಇಲ್ಲಿ 2 moles ಇದೆ, ಇಲ್ಲಿ 1 mole ಇದೆ, ಅಂದರೆ ಈಕ್ವೇಷನ್ 3 ಶುಡ್ ಬಿ ಮಲ್ಟಿಪ್ಲೈಡ್ ಬೈ 2. ಮೀಥೇನ್ ಇಲ್ಲಿದೆ, ಪ್ರಾಡಕ್ಟ್ ಸೈಡಲ್ಲಿ ಇದೆ. ಬಟ್ ಗಿವನ್ ಈಕ್ವೇಷನಲ್ಲಿ ಮೀಥೇನ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ನನಗೆ ಪ್ರಾಡಕ್ಟಿಗೆ ಬೇಕು ಅಂದರೆ ಈಕ್ವೇಷನ್ 1ನ ಏನು ಮಾಡಬೇಕು? ರಿವರ್ಸ್ ಮಾಡಬೇಕು. ಸೊ ಇಲ್ಲಿ ಪ್ರಾಡಕ್ಟಲ್ಲಿ 1 mole ಇದೆ, ಇಲ್ಲೂ 1 mole ಇದೆ. ಯಾವುದರಿಂದನೂ ಮಲ್ಟಿಪ್ಲೈ ಮಾಡೋದು ಬೇಡ, ಜಸ್ಟ್ ರಿವರ್ಸ್ ದ ಈಕ್ವೇಷನ್ 1. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಫಸ್ಟ್ ರಿವರ್ಸ್ ಈಕ್ವೇಷನ್ 1. ಈಕ್ವೇಷನ್ 1ನ ರಿವರ್ಸ್ ಮಾಡಿ. ರಿವರ್ಸ್ ಮಾಡಿದಾಗ ಏನಾಗುತ್ತೆ? ಪ್ರಾಡಕ್ಟ್ ಎಲ್ಲ ರಿಯಾಕ್ಟೆಂಟಿಗೆ ಹೋಗುತ್ತೆ, ರಿಯಾಕ್ಟೆಂಟ್ ಎಲ್ಲ ಪ್ರಾಡಕ್ಟಿಗೆ ಬರುತ್ತೆ. ಸೊ CO2 ಗ್ಯಾಸ್ ಪ್ಲಸ್
water, liquid gives what? CH4 gas plus 2O2 gas. ಸೊ ರಿವರ್ಸ್ ಮಾಡಿದಾಗ ಡೆಲ್ಟಾ ಎಚ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದೆ, ರಿವರ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ 890.3 ಕಿಲೋ ಜೌಲ್ ಅಂತ ಬರ್ಕೋತೀವಿ. ಅದೇ ರೀತಿ ಸೊ ಇಕ್ವೇಷನ್ 2 ಮತ್ತು ಇಕ್ವೇಷನ್ 2 ನಲ್ಲಿ ಏನು ಚೇಂಜಸ್ ಇಲ್ಲ, ಜಸ್ಟ್ ಆ್ಯಡ್ ಇಕ್ವೇಷನ್ 2. ಇಕ್ವೇಷನ್ 2 ನ ಆಸ್ ಇಟ್ ಈಸ್ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಕಾರ್ಬನ್ ಸಾಲಿಡ್ ಪ್ಲಸ್ O2 gas gives what? CO2. It is also gas. The change in enthalpy for this minus 393.5 kilo joule ಆಗುತ್ತೆ. ಅದೇ ರೀತಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದೆ, ಇಕ್ವೇಷನ್ 3 ನಲ್ಲೂ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದೆ, ಬಟ್ ಇಟ್ ಈಸ್ 1 mole. In the required equation we have 2 moles, that's why add equation 3 and it is multiplied by 2. ಅವಾಗ ಏನಾಗುತ್ತೆ? 2 moles of dihydrogen plus 1 mole of dioxide. ನೋಡಿ 1/2 into 2 ಅಂದರೆ 2 2 ಕ್ಯಾನ್ಸಲ್ ಆಗುತ್ತೆ, O2 ಉಳ್ಕೊಳ್ಳುತ್ತೆ, 2H2O ಆಗುತ್ತೆ. ಇಟ್ ಈಸ್ ಲಿಕ್ವಿಡ್. ದ ಡೆಲ್ಟಾ ಎಚ್ ವ್ಯಾಲ್ಯೂನು ನೀವು 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 286. ಸೊ 286 it is multiplied by 2, it is minus 572 kilojoule ಆಗುತ್ತೆ. ಸರಿನಾ? ಸೊ ಈಗೇನು ಮಾಡಿ, ಜಸ್ಟ್ ಆ್ಯಡ್ ಆಲ್ ದ ಈಕ್ವೇಷನ್ಸ್, 3 ಈಕ್ವೇಷನ್ಸ್ ಆ್ಯಡ್ ಮಾಡಿ, ಹಾಗೆ ಡೆಲ್ಟಾ ಎಚ್ ವ್ಯಾಲ್ಯೂನು ಆ್ಯಡ್ ಮಾಡಿ. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸಿಮಿಲರ್ ಸ್ಪೀಸೀಸ್ ಆನ್ ಐದರ್ ಸೈಡ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ದ ಗೆಟ್ಸ್ ಕ್ಯಾನ್ಸಲ್ ಅಂತ. ಇಲ್ಲಿ ನೋಡಿ ರಿಯಾಕ್ಟೆಂಟಲ್ಲಿ 1 mole CO2 ಇದೆ, ಪ್ರಾಡಕ್ಟಲ್ಲಿ 1 mole CO2 ಇದೆ, ಕ್ಯಾನ್ಸಲ್ ಆಗುತ್ತೆ. ರಿಯಾಕ್ಟೆಂಟಲ್ಲಿ 2 moles H2O ಇದೆ, ಪ್ರಾಡಕ್ಟಲ್ಲಿ 2 moles H2O ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಸೊ ಪ್ರಾಡಕ್ಟಲ್ಲಿ 2 moles of CO2 ಇದೆ, ರಿಯಾಕ್ಟೆಂಟಲ್ಲಿ 2 moles CO2 ಇದೆ, ಕ್ಯಾನ್ಸಲ್ ಆಗುತ್ತೆ. 1 + 1 2 moles, ಇಲ್ಲಿ 2 moles ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ? ಯಾವುದೂ ಆಗೋದಿಲ್ಲ. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಇರೋದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಕಾರ್ಬನ್ ಸಾಲಿಡ್ 2 moles of dihydrogen gas, so CH4, so it is also gas. The change in enthalpy ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಚೇಂಜ್ ಇನ್ ಎಂಥಾಲಪಿ 572, ಸೊ ಅಲ್ಲಿ ಎಷ್ಟಿದೆ? ಪ್ಲಸ್ 890 ಇದೆ, ಮೈನಸ್ 393.5 ಮೈನಸ್ 572. ಸೊ ಸಾಲ್ವ್ ಮಾಡಿದ್ರೆ ನಿಮಗೆ ಸೊ ಮೈನಸ್ 75.5 kilojoule ಬರುತ್ತೆ. So what is the meaning? So during the formation of 1 mole of methane, so 75.5 kilojoule amount of heat energy is released ಅಂತ. ಸೊ ಇವೆರಡೇ ಥರ ಪ್ರಾಬ್ಲಮ್ ಕೇಳೋದು ಯೂಶ್ವಲಿ, ಎಂಥಾಲಪಿ ಆಫ್ ಫಾರ್ಮೇಷನ್ ಅಥವಾ ಎಂಥಾಲಪಿ ಆಫ್ ಕಂಬಷನ್. ಸೊ ಇವೆರಡು ಥರ ಪ್ರಾಬ್ಲಮ್ ಕೇಳ್ತಾರೆ, ಎರಡು ಥರದ್ದು ಪ್ರಾಕ್ಟೀಸ್ ಮಾಡಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಎಕ್ಸಸೈಸಲ್ಲಿ ಸೊ ತುಂಬ ಎಕ್ಸಾಂಪಲ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.